Welcome to you all my second session. So previous class already we have discussed about international related, so andre environmental hazards and disaster ಬಗ್ಗೆ ನಾವು ಏನು ಮಾಡಿದ್ವಿ ಡಿಸ್ಕಷನನ್ನು ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಎರಡನೇ ಸೆಷನ್ನು ಕಂಟಿನ್ಯೂಯೇಷನ್ ಪಾರ್ಟು. ಅದೇ ನಾನು ಆಲ್ರೆಡಿ ಹೇಳಿದಂತೆ ಯೂನಿಟ್ ನಂಬರ್ 9. ಸೊ ಅದರಲ್ಲೇ ಕಂಟಿನ್ಯೂಯೇಷನ್ ಪಾರ್ಟ್ ಇದೆ ಇದು. ಸೊ ಇವತ್ತಿನ ತರಗತಿಯಲ್ಲಿ ಹಾಗಾದರೆ ನಾವು ಏನು ಮಾಡೋಣ, ಸೊ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆ್ಯಂಡ್ ಎನ್ವೈರ್ಮೆಂಟಲ್ ರಿಲೇಟೆಡ್ ಆ್ಯಕ್ಟ್ಸ್, ಸೊ ಆ್ಯಕ್ಟ್ಗಳು ಏನೇನಿದ್ದಾವೆ, ಸೊ ಅದ್ರ ಬಗ್ಗೆ ಕುರಿತು ನಾವು ಹಾಗಾದರೆ ಡೀಪಾಗಿ ಡಿಸ್ಕಷನನ್ನು ಮಾಡ್ಕೋತಾ ಹೋಗೋಣ. ಸೊ ಟುಡೇ ವಿ ವಿಲ್ ಫೋಕಸ್ ಆನ್ ದ ಪ್ರೆಸೆಂಟೇಷನ್. ಸೊ ಫಸ್ಟ್ ಒನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಂದರೆ ಇಂಟರ್ನ್ಯಾಷನಲ್ ಅಂತಂದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ಅಥವಾ ಒಂದು ರಾಷ್ಟ್ರ ಅಥವಾ ಹಲವಾರು ರಾಷ್ಟ್ರಗಳು ಕೂಡಿ ಏನು ಮಾಡೋದು, ಒಂದು ಒಪ್ಪಂದವನ್ನು ಮಾಡ್ಕೊಳ್ಳೋದು. ಸೊ ದಿಸ್ ಅಗ್ರಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಎನ್ವೈರ್ಮೆಂಟ್ ಇಶ್ಯೂ ರಿಲೇಟೆಡ್. ಸೊ ಅಂದರೆ ಏನು ಪರಿಸರಾತ್ಮಕ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡೋದು. ಸೊ ಅದರ ಕುರಿತು ಏನು ಮಾಡ್ತಾ ಹೋಗ್ತೇವೆ, ಅಗ್ರಿಮೆಂಟನ್ನು ಮಾಡ್ಕೋತಾ ಇದ್ದಾವೆ. ಆ್ಯಂಡ್ ಸೆಕೆಂಡ್ ಒನ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ, ಮಾಂಟ್ರಿಯಲ್ ಶಿಷ್ಟಾಚಾರ ಅಂತೀವಿ ನಾವು, ಇದಕ್ಕೆ ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಕರಿತೀವಿ. ಆ್ಯಂಡ್ ಥರ್ಡ್ ಒನ್ ರಿಯೋ ಸಮಿತಿ ಅಂತ, ರಿಯೋ ಶೃಂಗಸಭೆ ಅಂತ ಕರಿತೀವಿ, ಅದ್ರ ಬಗ್ಗೆ ನೋಡೋಣ ನಾವು. ಆ್ಯಂಡ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆ ಬಗ್ಗೆ ಸಮಾವೇಶ ಮಾಡ್ಕೋತಾ ಇದ್ದಾವೆ ಎಲ್ಲ ರಾಷ್ಟ್ರಗಳು ಕೂಡಿ, ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನನ್ನು ಮಾಡೋಣ. ಹಾಗೆ ಕ್ಯೂಟೋ ಪ್ರೋಟೋಕಾಲ್ ಅಂತ ಕರಿತೀವಿ, ಕ್ಯೂಟೋ ಶಿಷ್ಟಾಚಾರ ಅಂತೀವಿ ಇದಕ್ಕೆ ಕನ್ನಡದಲ್ಲಿ ನಾವು, ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್, ಪ್ಯಾರಿಸ್ನಲ್ಲಿ ಒಂದು ಅಗ್ರಿಮೆಂಟ್ ಆಗ್ತದೆ ಎನ್ವೈರ್ಮೆಂಟ್ ರಿಲೇಟೆಡ್. ಸೊ ಅದಕ್ಕೆ ಏನಂತ ಟೈಟಲ್ ಕೊಡೋದು, ಪ್ಯಾರಿಸ್ ಒಪ್ಪಂದ, ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತಾ ಇದ್ದೀವಿ ನಾವು ಅದಕ್ಕೆ. ಆ್ಯಂಡ್ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್, ಸೊ ಇದು ಕೂಡ ಅಂತಾರಾಷ್ಟ್ರೀಯ ಒಂದು ಸೌರ ಒಕ್ಕೂಟ ಅಂತ ಕರಿತೀವಿ. ಒಂದು ಅಲೈನ್ಸ್ ಇದೆ, ಒಂದು ಇಂಟರ್ನ್ಯಾಷನಲ್ ರಿಲೇಟೆಡ್ ಸೋಲಾರ್, ಸೊ ಅಲೈನ್ಸ್ ಅಂತಲೇ ಕರಿತೀವಿ. ಅಂದರೆ ಸೋಲಾರ್, ಸೊ ಎನರ್ಜಿ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೆ. ಸೊ ಎನರ್ಜಿ, ಸೋಲಾರ್ ಎನರ್ಜಿ, ಹೌ ಟು ಪ್ರೊಡ್ಯೂಸ್ ಅಥವಾ ಹೌ ಟು, ಸೊ ಅದನ್ನು ಹೆಂಗೆ ಕನ್ಸರ್ವೇಷನ್ ಮಾಡೋದು ಹೇಗೆ, ಅದನ್ನು ಪ್ರೊಡಕ್ಟ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಹೇಳಿದೆ, ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಎನ್ವೈರ್ಮೆಂಟಲ್ ಲೆಜಿಸ್ಲೇಷನ್, ಪರಿಸರಾತ್ಮಕ ಶಾಸನ ಅಥವಾ ಪರಿಸರಾತ್ಮಕ ಕಾಯ್ದೆಗಳು ಅಂತ ಕರಿತೀವಿ ನಾವು. ಎನ್ವೈರ್ಮೆಂಟ್, ವಾಟ್ ಆರ್ ದ ಎನ್ವೈರ್ಮೆಂಟಲ್ ಲೆಜಿಸ್ಲೇಷನ್ಸ್ಗಳು ಏನೇನಿದ್ದಾವೆ. ಸೊ ನೋಡಿ, ನೀವು ಪ್ರೀವಿಯಸ್ ಇಯರ್, ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಇಟ್ ಮೇ ಬಿ ನೆಟ್, ಇಟ್ ಮೇ ಬಿ KSET, ಇಟ್ ಮೇ ಬಿ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೈಕ್ ದಟ್, SDA, FDA ಯಾವುದೇ ತೊಗೊಳ್ಳಿ ನೀವು, ಅದರಲ್ಲಿ ಎನ್ವೈರ್ಮೆಂಟಲ್ ರಿಲೇಟೆಡ್ಡು ಕೆಲವೊಂದಿಷ್ಟು ಲೆಜಿಸ್ಲೇಷನ್ ಬಗ್ಗೆನೇ ಹೆಚ್ಚು ಆಲ್ಮೋಸ್ಟ್ ಆಲ್. ಸೊ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ, ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಅದಕ್ಕೆ ನಾವು ಹೆಚ್ಚು ಫೋಕಸ್ಸನ್ನು ಮಾಡಿ ಸೊ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಆ್ಯಕ್ಟ್ಗಳು ಬಹಳ ಇದ್ದಾವೆ. ಬಟ್ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಲಿಟಲ್ ಬಿಟ್ ಆ್ಯಕ್ಟ್ ಅಂದರೆ ಏರ್ ಆ್ಯಕ್ಟ್ ಆಗಿರ್ಬೋದು, ವಾಟರ್ ಆ್ಯಕ್ಟ್ ಆಗಿರ್ಬೋದು. ಇಸ್ ಇಟ್ ರೈಟ್? ನೋಡಿ ನೀವು, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ಅಂದ್ರೇನು, ಇಲ್ಲೇ ದ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಪರಿಸರ ಸಂರಕ್ಷಣಾ ಕಾಯ್ದೆ ಅಂತಲೇ ಕರಿತೀವಿ ಇನ್ ಕನ್ನಡದಲ್ಲಿ ನಾವು ಅದಕ್ಕೆ, ಪರಿಸರ ಸಂರಕ್ಷಣಾ ಕಾಯ್ದೆ. ಇಸ್ ಇಟ್ ರೈಟ್? ಸೊ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ. ಇಲ್ಲಿ ಇನ್ನೊಂದಿದೆ, ಸೊ ಪಾಲಿಸಿ ಸ್ಟೇಟ್ಮೆಂಟ್ ಆನ್ ಅಬೇಟ್ಮೆಂಟ್ ಆಫ್ ಪೊಲ್ಯೂಷನ್ ಅಂತಿದೆ, ಅಂದರೆ ಮಾಲಿನ್ಯ ಶಮನಗೊಳಿಸುವ ನೀತಿ ಅಂತ ಕರಿತೀವಿ ನಾವು ಇದಕ್ಕೆ. ಇದು ಪ್ಯೂರ್ಲಿ ದಿಸ್ ಆ್ಯಕ್ಟ್ ಕನ್ಸಿಡ್ರೇಷನ್ ಟು ಹೋಲ್ ಇಂಡಿಯಾ ಅಥವಾ ನಮ್ಮ ಭಾರತ ದೇಶಕ್ಕೆ ಸೊ ಸಂಬಂಧವಾಗಿರತಕ್ಕಂಥ ಒಂದು ಮಾಲಿನ್ಯ ಶಮನಗೊಳಿಸುವ ನೀತಿ ಅಂತೇಳಿ ನಾವು ಇದಕ್ಕೆ ಕರಿತಾ ಇದ್ದೀವಿ. ಮಾಲಿನ್ಯ ಶಮನಗೊಳಿಸುವ ನೀತಿ ಅಂತೇಳಿ ಕರಿತೀವಿ. 1992 ಬರುತ್ತೆ. ಇನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ಸೊ ಇದ್ರ ಬಗ್ಗೆನೂ ನೋಡೋಣ ನಾವು. ಸೊ ಏನೇನು ಆ್ಯಕ್ಟ್ಗಳು ಏನೇನಿದ್ದಾವೆ ಅಂದರೆ, ಐ ಥಿಂಕ್ ಆರ್ಟಿಕಲ್ಸ್, ಸಬ್ ಆರ್ಟಿಕಲ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ಸಬ್ ಆರ್ಟಿಕಲ್ಸ್ ಅಂದರೆ ಉಪ ಕಾಯ್ದೆಗಳು ಏನೇನಿದ್ದಾವೆ, ಆರ್ಟಿಕಲ್ 1, ಆರ್ಟಿಕಲ್ 2, ಆರ್ಟಿಕಲ್ 3. ನಾವೀಗ ಹೆಂಗೆ ಭಾರತದ ಸಂವಿಧಾನವನ್ನು ಓದಬೇಕಾದ್ರೆ ನೋಡಿ, ನಾವು ಭಾರತೀಯರಾದ, ವಿ ಆರ್ ಇಂಡಿಯನ್ಸ್, ಹೀಗೆ ಹೆಂಗೆ ತೊಗೋತೀವಿ ನಾವು, ಪ್ರಿಯಾಂಬಲ್ ಅಂತ ಹೆಂಗೆ ಕರಿತೀವಿ, ಹಂಗೆ ಪರಿಸರದಲ್ಲಿ ಕೂಡ ಸಾಕಷ್ಟು ಕಾಯ್ದೆಗಳಿದ್ದಾವೆ. ಬಟ್ ಆ ಕಾಯ್ದೆಗಳನ್ನು ಫಾಲೋ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಅನುಸರಿಸುವುದು ಭಾಳ ಕಡಿಮೆ ಇದೆ. ಸೊ ತಾವೆಲ್ಲ ಮುಂದೆ ಬರ್ತಾ ನಾನು ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಮಾಡೋ ಮುಂದೆ ಇದರಲ್ಲಿ. ಸೊ ಭಾಳ ಇದ್ದಾವೆ. ಸೊ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ ಅಂತ ಕರಿತೀವಿ, 1972 ಅಂತ ಕರಿತಾ ಇದ್ದೀವಿ ನಾವು ಇದಕ್ಕೆ. ಆ್ಯಂಡ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್, ಸೊ ಆನ್ ಕ್ಲೈಮೇಟ್ ಚೇಂಜ್ ಅಂದರೆ ಸೊ ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆ ಅಂತ ಕರಿತಾ ಇದ್ದೀವಿ ನಾವು ಇದಕ್ಕೆ. ಶಾರ್ಟಾಗಿ NAPCC
2008 ಅಂತ ಕರಿತಾ ಇದ್ದು ನಾವು ಇದಕ್ಕೆ. ಸೊ ಹೌದಾ, ಇದ್ರ ಬಗ್ಗೆ ನಾವು ಈ ಎರಡೂ ನಾನು ತೋರಿಸಿದ್ದೀನಿ ಸ್ಲೈಡು, ಆ ಸ್ಲೈಡ್ ಬಗ್ಗೆ ಇವತ್ತು ಡೀಪಾಗಿ ನಾವೇನು ಮಾಡ್ತಾ ಹೋಗೋಣ, ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಂತ ಕರಿತಿದ್ವಿ, ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಂತ ಕರಿತೀವಿ ನಾವು ಇದಕ್ಕೆ. ಎಸ್, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆರ್ ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಕಮಿಟ್ಮೆಂಟ್ಸ್ ಬಿಟ್ವೀನ್ ಟೂ ಕಂಟ್ರೀಸ್. ನೋಡಿ, ಅಂದರೆ ಫಾರ್ಮಲ್ ಆಗಿ ಒಂದು ಔಪಚಾರಿಕವಾಗಿ, ಸೊ ಎರಡು ದೇಶಗಳ ಮಧ್ಯೆ, ಸೊ ಎರಡು ದೇಶಗಳ ನಡುವಿನ ಒಂದು ಒಪ್ಪಂದ ಅಂತ ಕರಿತೀವಿ ನಾವು ಇದಕ್ಕೆ. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಮೋರ್ ದೆನ್ ಟೂ ಕಂಟ್ರೀಸ್ ಅಥವಾ ಓನ್ಲಿ ಟೂ ಕಂಟ್ರೀಸ್. ಅಂದರೆ ಇಲ್ಲಿ ಟೂ ಕಂಟ್ರೀಸ್ ಆಯ್ತು ಅಂದರೆ ನಾವು ಏನು ಕರಿತಾ ಇದ್ದೀವಿ, ಸೊ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ಓನ್ಲಿ ಟೂ ಕಂಟ್ರೀಸ್ ಈಸ್ ಕಾಲ್ಡ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಂತ ಕರಿತೀವಿ. ಅಂದರೆ ದ್ವಿಪಕ್ಷೀಯ ಒಪ್ಪಂದ ಅಂತೀವಿ ನಾವು ಅದಕ್ಕೆ. ಅಂದರೆ ಎರಡೇ ರಾಷ್ಟ್ರಗಳು ಕೂಡಿ ಒಪ್ಪಂದ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಬೇರೆ ಯಾವುದೋ ಒಂದು ಪಾಕಿಸ್ತಾನ್, ಇಂಡಿಯಾ, ಶ್ರೀಲಂಕಾ, ಪಾಕಿಸ್ತಾನ್, ನೇಪಾಳ, ಭಾರತ, ಹಿಂಗೆ ಎರಡೇ ಕಂಟ್ರಿಗಳಿಗೂ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಂತ ಕರಿತಾ ಇದ್ದೀವಿ ನಾವು ಅದಕ್ಕೆ. ವೈಲ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ಸೆವೆರಲ್ ಕಂಟ್ರೀಸ್, ಅಂದರೆ ಮೋರ್ ದೆನ್ ಟೂ ಕಂಟ್ರೀಸ್, ಅಂದರೆ ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳು ಕೂಡಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ಳೋದು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅಗ್ರಿಮೆಂಟ್ ಮೀನ್ಸ್ ಎನ್ವಾರ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ರಿಲೇಟೆಡ್ ಒಂದು ಅಗ್ರಿಮೆಂಟ್ ಮಾಡ್ಕೋತಾವೆ, ಒಂದು ಒಪ್ಪಂದ ಮಾಡ್ಕೋತಾವೆ ಎರಡೂ ರಾಷ್ಟ್ರಗಳು ಕೂಡಿ. ಅಂದರೆ ರೆಡ್ಯೂಸ್ ಮಾಡೋದಾಗಿರ್ಬೋದು. ಈ ಫಾರ್ ಎಕ್ಸಾಂಪಲ್ ಓಝೋನ್ ಲೇಯರ್ ಡಿಪ್ಲೇಷನ್ ರೆಡ್ಯೂಸ್ ಮಾಡೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಗ್ಲೋಬಲೈಜೇಷನನ್ನು ಕಂಟ್ರೋಲ್ ಮಾಡೋದು. ಅಂದರೆ ಜಾಗತಿಕ ಉಷ್ಣತಾಮಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೊ ಮೆಜರ್ಸ್ ಏನೇನು ಇದ್ದಾವೆ, ಸೊ ಅದಕ್ಕೆ ಏನು ರೆಮಿಡೀಸ್ಗಳನ್ನು ಐಡೆಂಟಿಫೈ ಮಾಡೋದು, ಕಂಟ್ರೋಲ್ ಮಾಡೋದು, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೊ ಬೈಲ್ಯಾಟ್ರಲ್ ಆ್ಯಂಡ್ ಮಲ್ಟಿಲ್ಯಾಟ್ರಲ್ ಅಂತ ಕರಿತಾ ಇದ್ದೀವಿ. ಎರಡು ಇದ್ದಾವೆ ಇದಕ್ಕೆ, ಏಕಪಕ್ಷೀಯ ಇನ್ನೊಂದು ಯಾವುದು ದ್ವಿಪಕ್ಷೀಯ ಅಂತ ಕರಿತಾ ಇದ್ದೀವಿ ಇದಕ್ಕೆ. ಸೊ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಹೀಗೂ ಕರಿತಾ ಹೋಗ್ತೀವಿ. ಎಸ್, ಇಲ್ಲಿ ಬೈಲ್ಯಾಟ್ರಲ್ ಅಂದರೆ ಏನು? ಈಗ ರೀಸೆಂಟಾಗಿ ಭಾರತ ದೇಶ ಸೊ ಏಕಪಕ್ಷೀಯವಾಗಿ ಅಥವಾ ದ್ವಿಪಕ್ಷೀಯವಾಗಿ ಏನು ಒಪ್ಪಂದ ಮಾಡಿಕೊಂಡಿದೆ. ಎಸ್, ಇಲ್ಲೊಂದು ತಮ್ಮ ಮುಂದೆ ಕಾಣ್ತಾ ಇದೆ ಒಂದು ಗ್ಲಾಸ್ಗೋ. ಸೊ UKದ್ದು ಒಂದು ಚಿಕ್ಕ ರಾಷ್ಟ್ರ, ಸ್ಕಾಟ್ಲ್ಯಾಂಡಿನ ಗ್ಲಾಸ್ಗೋ. ಸೊ ಅದರ ರಾಜಧಾನಿ ಗ್ಲಾಸ್ಗೋ. ಇಲ್ಲೇ 10th ನವಂಬರ್ ಒಳಗೆ ಒಂದು ಆಗ್ತಾಯಿದೆ, ಒಂದು ಒಪ್ಪಂದ ಮಾಡ್ಕೋತದೆ ಭಾರತ ದೇಶ. ಏನು? ದ UN ಅಂದರೆ ಇಟ್ ಮೀನ್ಸ್ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್, ಯುನೀಪ್ ಅಂತ ಕರಿತೀವಿ ಇದನ್ನು ಶಾರ್ಟ್ ಟೈಟಲ್ ಆಗಿ ನಾವು. ಯುನೀಪ್ ಅಂತ ಕರಿತಾ ಇದ್ದೀವಿ, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಆ್ಯಂಡ್ ಇಂಡಿಯಾ ಟುಡೇ ಸೈನ್ಡ್ ಎ ಹೋಸ್ಟ್ ಕಂಟ್ರಿ ಅರೇಂಜ್ಮೆಂಟ್ ಆನ್ ದ ಸೈಡ್ ಲೈನ್ಸ್ ಆಫ್ ದ UN ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್. ಒಂದು ಕಾನ್ಫರೆನ್ಸ್ ಆಗ್ತಾಯಿದೆ 2021 ಎಲ್ಲೇ ಗ್ಲಾಸ್ಗೋದೊಳಗೆ. ಅದನ್ನು ಹೋಸ್ಟ್ ಮಾಡಿದ ಕಂಟ್ರಿ ಯಾವುದಂದರೆ ಸೊ ಸ್ಕಾಟ್ಲ್ಯಾಂಡ್, UK ಸ್ಕಾಟ್ಲ್ಯಾಂಡ್ನಲ್ಲಿ. ಸೊ ಆ ಕಾನ್ಫರೆನ್ಸ್ನೊಳಗೆ ಏನು ಒಪ್ಪಂದ ಮಾಡಿಕೊಂಡಿದೆ, ದ್ವಿಪಕ್ಷೀಯ ಒಪ್ಪಂದ ಅಂತ ಕರಿತೀವಿ ನಾವು ಇದಕ್ಕೆ. ಇಂಡಿಯಾ ವಾಸ್ ರೀಪ್ರೆಸೆಂಟೆಡ್ ಬೈ ಶ್ರೀ ಭೂಪೇಂದ್ರ ಯಾದವ್. ಸೊ ಯಾವುದೇ ಒಪ್ಪಂದ ಮಾಡ್ಕೊಳ್ಳಿ ಇದನ್ನು ತಾವು ಗಮನಿಸಬೇಕು, ಯಾರು ಇರ್ತಾರೆ ಅದಕ್ಕೆ ರೀಪ್ರೆಸೆಂಟೇಟಿವ್ ಆಗಿ. ಎಸ್, ಎಲ್ಲದಕ್ಕೂ ಸೈನ್ ಮಾಡೋದು, ಅಮೆಂಡ್ಮೆಂಟ್ ಯಾವುದೇ ಆಗಬೇಕಾದ್ರೂ ಕೂಡ ಸಹಿ ಯಾವ್ದಿರುತ್ತೆ, ಪ್ರಧಾನಮಂತ್ರಿಯವರ ಸಹಿ ಇರುತ್ತೆ. ಸೊ ಮಾನ್ಯ ಪ್ರಧಾನಮಂತ್ರಿಯವರ ಸಿಗ್ನೇಚರ್ ಇರುತ್ತೆ ಯಾವುದೇ ಒಂದು ಒಪ್ಪಂದ ಮಾಡ್ಕೋಬೇಕಾದ್ರೆ. ಬಟ್ ಅಥಾರಿಟಿ ಅಥವಾ ಕನ್ಸರ್ನ್ ಮಿನಿಸ್ಟರ್ ಶುಡ್ ಬಿ ಟೇಕ್ ಅಥವಾ ಇನಿಷಿಯೇಟ್ ಆಫ್ ದಿ ಅಗ್ರಿಮೆಂಟ್. ಅವರು ಇರ್ತಾರೆ, ಅವ್ರ ಸೈನ್ ಇರುತ್ತೆ, ಅವರು ಇರ್ತಾರೆ. ಇಸ್ ಇಟ್ ರೈಟ್? ಸೊ ರೀಪ್ರೆಸೆಂಟೇಟೆಡ್ ಮಾಡಲಿಕ್ಕೆ ಯಾರು ಇರ್ತಾರೆ? ಸೊ ಆ ಕನ್ಸರ್ನ್ ಮಿನಿಸ್ಟರ್ ಇರ್ತಾರೆ. ಹಾಗಾದರೆ ಇಲ್ಲಿ 2021 ಗ್ಲಾಸ್ಗೋದಲ್ಲಿ ದ್ವಿಪಕ್ಷೀಯ ಒಪ್ಪಂದದಲ್ಲಿ ಸೊ ಯಾರು ಇರ್ತಾರೆ ಅಂದರೆ ಶ್ರೀ ಭೂಪೇಂದ್ರ ಯಾದವ್, ಮಿನಿಸ್ಟರ್ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಇವರು ಅದನ್ನು ಹಾಗಾದರೆ ಸೊ ರೀಪ್ರೆಸೆಂಟೇಟ್ ಮಾಡ್ತಾರೆ, ಮಿನಿಸ್ಟರ್ ಆಫ್ ಎನ್ವೈರ್ಮೆಂಟ್ ಇವರು. ಇಸ್ ಇಟ್ ರೈಟ್? ಗವರ್ನಮೆಂಟ್ ಆಫ್ ಇಂಡಿಯಾ ವೈಲ್ ಸೊ ಮಿಸ್ಟರ್ ಯಾರು ಇದಕ್ಕೆ ಮತ್ತು ಇನ್ನೊಂದು ಯುನೀಪದ ಅಧ್ಯಕ್ಷರು ಮಿಸ್ಟರ್ ಯಾರು ಆಂಡರ್ಸನ್. ಇಸ್ ಇಟ್ ರೈಟ್? ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯುನೀಪ್ ಸೈನ್ ದ ಅಗ್ರಿಮೆಂಟ್ ಆನ್ ಯುನೀಪ್ಸ್ ಬಿಹಾಫ್ ಆಫ್. ಏನಿದೆ ಅಂತಂದರೆ ಅದು ದ ಹೋಸ್ಟ್ ಕಂಟ್ರಿ ಅರೇಂಜ್ಮೆಂಟ್ ಕಮ್ಸ್ ಎ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕಮಿಟ್ಮೆಂಟ್ ಟು ಕ್ಲೈಮೇಟ್ ಚೇಂಜ್ ಬೈ ಪ್ರೆಸೆಂಟಿಂಗ್ ಹೀಸ್ 5 key ಅಜೆಂಡಾಸ್ ಆಟ್ ದ COP26 ಕೀ ಕ್ಲೈಮೇಟ್ ಸಮಿಟ್ ಅಂತ ಕರಿತಾ ಇದೆ. ಅಂದರೆ ದಿಸ್ ಅಗ್ರಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇಶ್ಯೂ. ಅಂದರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಪ್ಪಂದ. ಅಂದರೆ ಹವಾಮಾನ ಬದಲಾವಣೆಗೊಳಿಸ್ತಕ್ಕಂತಹ ಯಾವುದೋ ಗ್ಯಾಸಸ್ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡೋದು. ಫಾರ್ ಎಕ್ಸಾಂಪಲ್ ಕ್ಲೋರೋಫ್ಲೋರೋಕಾರ್ಬನ್ಸ್, ಇಸ್ ಇಟ್ ರೈಟ್, CFC, ಅದನ್ನು ಕಂಟ್ರೋಲ್ ಮಾಡೋದು, ಅದನ್ನು ರೆಡ್ಯೂಸ್ ಮಾಡೋದು, ಹವಾಮಾನ ವೈಪರೀತ್ಯವನ್ನು ಬದಲಾವಣೆ ಆಗಲಾರ್ದಂಗೆ ನೋಡಿಕೊಳ್ಳೋದು. ಅದಕ್ಕೊಂದು ದ್ವಿಪಕ್ಷೀಯ ಒಪ್ಪಂದವನ್ನು ಭಾರತ ದೇಶ ಹಾಗಾದ್ರೆ ಏನು ಮಾಡ್ಕೋತಾ ಇದೆ, ಮಾಡಿಕೊಂಡಿದೆ ಈ ಪ್ರೆಸೆಂಟ್ ಈ ಸದ್ದೇನೆ. ಎಸ್, ಇಲ್ಲೇ ಏನು ಬೈ ಪ್ರೆಸೆಂಟಿಂಗ್ ಹೀಸ್ 5
ಕೀ ಅಜೆಂಡಾಸ್ ಆ್ಯಟ್ ಅಂದರೆ ಭಾರತ ದೇಶದಲ್ಲಿ ಸೊ 5 ಕೀ ಕಾನ್ಸೆಪ್ಟ್ಗಳನ್ನು 5 ಕೀ ಅಜೆಂಡಾಗಳನ್ನು ಏನು ಫೋಕಸ್ ಮಾಡಿ ಸೆಂಟ್ರಲೈಸ್ಡ್ ಮಾಡಿ ಅಥವಾ ಅದನ್ನು ಸೊ ಸೆಂಟರ್ ಮಾಡಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರುವುದನ್ನು ನಾವು 2021ರಲ್ಲಿ ಕಾಣ್ತಾ ಇದ್ದೀವಿ. ಇದು ದ್ವಿಪಕ್ಷೀಯ ಒಪ್ಪಂದ ಅಂತ ಕರಿತಾ ಇದ್ದೀವಿ. ಎಸ್, ಸಮಿತಿ ಅಂದರೆ ಕ್ಲೈಮೇಟ್ ಸಮಿತಿ ಆನ್ 1st ನವಂಬರ್ 2021. ಸೊ 2021 ನವಂಬರ್ 1 ಇದಾಗುತ್ತೆ. ಸೈನ್ 10th ಆಗುತ್ತೆ. ನವಂಬರ್ 10th ಇದು ಅಗ್ರಿಮೆಂಟ್ ಆಗ್ತಾ ಹೋಗುತ್ತೆ. ಇದ್ರಾಗೇ ಹಾಗಾದರೆ ಸೊ ಇಲ್ಲೇ ನಾವು ಏನು ಕರಿತಾ ಇದ್ದೀವಿ ಅಂತಂದರೆ ಸೊ ಈಗ ಬೇರೆ ಬೇರೆ ಇಲ್ಲಿ ಮಲ್ಟಿಲ್ಯಾಟ್ರಲ್ ಅಂತ ಕರಿತೀವಿ ನಾವು. ಇದಕ್ಕೆ ಮಲ್ಟಿಲ್ಯಾಟ್ರಲ್ ಅಂದರೆ ಬಹುಪಕ್ಷೀಯ, ಇದೇ ಬಹು ರಾಷ್ಟ್ರಗಳು ಕೂಡಿ ಏನು ಮಾಡೋದು ಒಂದು ಒಪ್ಪಂದವನ್ನು ಮಾಡ್ಕೊಳ್ಳೋದು, ಈ ಥರ ಅದಕ್ಕೆ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ ಅಂತೇಳಿ ಕರಿತಾ ಇದ್ವಿ ನಾವು. ಎಸ್, ಪ್ರೆಸೆಂಟ್ ಮಲ್ಟಿಲ್ಯಾಟ್ರಲ್ ಈಗ ಯುನಿಪ್ ಅಂದ ತಕ್ಷಣ ತಾವೆಲ್ಲ ಏನು ಫೋಕಸ್ ಮಾಡಬೇಕು, ಯುನಿಪ್ ಅಂದರೆ ಏನು, ಯುನಿಪ್ ಯಾವಾಗ ಜಾರಿಗೆ ಬಂತು, ಇದ್ರ ಡೈರೆಕ್ಟರ್ ಯಾರಿರ್ತಾರೆ, ಇದ್ರದ್ದು ಆಬ್ಜೆಕ್ಟಿವ್ಸ್ಗಳು ಏನೇನಿದ್ದಾವೆ ಅದನ್ನೆಲ್ಲ ತಾವು ಸರಿಯಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಾವು ಡೀಪಾಗಿ ಪ್ರಶ್ನೆಗಳನ್ನು ಕೇಳ್ತಾರಂಥ ಸಂದರ್ಭದೊಳಗೆ ಸೊ ನಾವು ಏನು ಮಾಡಬೇಕು, ಡೀಪಾಗಿ ಅಧ್ಯಯನವನ್ನು ಮಾಡಿದಾಗ ಮಾತ್ರ ಸೊ ನಾವು ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಬರುತ್ತೆ, ಆ ಕ್ವಶನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಬರುತ್ತೆ. ಇಸ್ ಇಟ್ ರೈಟ್? ಎಸ್, ಯುನಿಪ್ ಅಂದರೆ ಏನು? ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಇದು ಒಂದು. ಸೊ ಐ ಥಿಂಕ್ ಇದ್ರ ಅಂಡರ್ನೊಳಗನೆ ಎಲ್ಲ ರಾಷ್ಟ್ರಗಳು ಬರ್ತಾವೆ. ಸೊ ಇದರ ಅಂಡರ್ನಲ್ಲೇ ಸೊ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇಲ್ಲೇ ಸೊ ಇದು ನೋಡಿ, ಯುನಿಪ್ ಎಸ್ಟಾಬ್ಲಿಷ್ಡ್ ಆನ್ 5th ಜೂನ್ ನಾವು ಹೇಗೆ ನೆನಪಿಟ್ಕೋಬೇಕಂದ್ರೆ ವಿಶ್ವ ಪರಿಸರ ದಿನಾಚರಣೆ 5th ಜೂನ್. ಇಸ್ ಇಟ್ ರೈಟ್? 1972 ಒಳಗೆ ಬರುತ್ತೆ ಇದು. ಸೊ 1972. ಎಸ್, 1972 ಈ ಡೇಟ್ ಏನದಲ್ಲ ತಾವು ಭಾಳ ಫೋಕಸ್ ಮಾಡಬೇಕಾಗತ್ತೆ. ಈ 1972 ಎನ್ವೈರ್ಮೆಂಟಲ್ ಲೆಜಿಸ್ಲೇಷನ್, ಎನ್ವೈರ್ಮೆಂಟಲ್ ಅಗ್ರಿಮೆಂಟ್, ಎನ್ವೈರ್ಮೆಂಟಲ್ ರಿಲೇಟೆಡ್ ಎನಿ ಕಾನ್ಫರೆನ್ಸಸ್, ಎನ್ವೈರ್ಮೆಂಟಲ್ ರಿಲೇಟೆಡ್ ಎನಿ ಯಾವುದೇ ಇರಲಿ ಮ್ಯಾಟರ್ ಇರಲಿ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾ ಹೋಗ್ತಾರೆ. ಯಾಕೆ? ಸೊ 1972 ಬಿಫೋರ್ ಯಾವ ಡೇಟು ಅಷ್ಟು ಯಾಕೆ ಹೆಚ್ಚು ಫೋಕಸ್ ಮಾಡಿಲ್ಲ ಅಂದರೆ ಸೊ ಒಂದು ಅವೇರ್ನೆಸ್ ಎನ್ವೈರ್ಮೆಂಟಲ್ ರಿಲೇಟೆಡ್ ಒಂದು ಅವೇರ್ನೆಸ್ ಡೆವಲಪ್ ಆಗಿದೆ ಯಾವಾಗ ಅಂದರೆ ಆಫ್ಟರ್ 1972 ಆನ್ವರ್ಡ್ಸ್. ಅದಕ್ಕೆ ಯಾಕಪ್ಪ ಅಂತಂದರೆ ಬ್ರೆಜಿಲ್ದೊಳಗೆ ಒಂದು ವರ್ಲ್ಡ್ ಕಾನ್ಫರೆನ್ಸ್ ಆಗುತ್ತೆ. ಬ್ರೆಜಿಲ್ ರಾಷ್ಟ್ರದಲ್ಲಿ ಸೊ ಎನ್ವೈರ್ಮೆಂಟಿಗೆ ರಿಲೇಟೆಡ್ ಎಲ್ಲ ರಾಷ್ಟ್ರಗಳು ಕೂಡಿ ಒಂದು ಏನು ಮಾಡ್ತವೆ, ಕಾನ್ಫರೆನ್ಸನ್ನು ಕಂಡಕ್ಟ್ ಮಾಡ್ತವೆ ಅಥವಾ ಒಂದು ಕಾನ್ಫರೆನ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ಎನ್ವೈರ್ಮೆಂಟಲ್ ಇಶ್ಯೂಸ್ಗಳೇನೇನಿದ್ದಾವೆ, ಎನ್ವೈರ್ಮೆಂಟಲ್ ರಿಲೇಟೆಡ್ ಅವು ಎಲ್ಲವೂ ಕೂಡಿ ಹಾಗಾದರೆ ಒಂದು ಅಗ್ರಿಮೆಂಟ್ ಮಾಡ್ತಾಯಿದ್ದಾವೆ. ಸೊ ಅವಾಗೆ ಯುನಿಪಿ ಕೂಡ ಜಾರಿಗೆ ಬರುತ್ತೆ. 1972 5th ಜೂನ್ ಯುನಿಪ್ ಸೊ ಅದು ಜಾರಿಗೆ ಬರ್ತಾ ಹೋಗುತ್ತೆ. ಎಸ್, ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ನೈರೋಬಿ. ಎಸ್, ಯುನಿಪ್ದ ಮುಖ್ಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಕಿನ್ಯಾದಲ್ಲಿದೆ. ನೈರೋಬಿ ಕಿನ್ಯಾದೊಳಗಿದೆ. ಎಸ್, ಯುನಿಪ್ ಈಸ್ ಆ್ಯನ್ ಏಜೆನ್ಸಿ that coordinates environmental activities. So UNEP is nothing but it is like that one agency, ಒಂದು ಆಯೋಗ ಇದು. So it is objectives, it is main work coordinate between two one country to under one country. ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನು ಮಾಡ್ತಾ ಹೋಗೋದು, ಕೋಆರ್ಡಿನೇಟ್ ಮಾಡ್ತಾ ಹೋಗೋದು. ಲೈಕ್ ದಟ್ ಎನ್ವೈರ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್, ಎನ್ವೈರ್ಮೆಂಟಲ್ ರಿಲೇಟೆಡ್ ಅಗ್ರಿಮೆಂಟ್ಸ್, ಎನ್ವೈರ್ಮೆಂಟಲ್ ರಿಲೇಟೆಡ್ ಆ್ಯಕ್ಟ್ಸ್ ಅವು ಎಲ್ಲವನ್ನು ಏನು ಮಾಡ್ತಾ ಹೋಗುತ್ತೆ, ಒಂದು ಕೋಆರ್ಡಿನೇಟ್ ಮಾಡ್ತಾ ಹೋಗುತ್ತೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ. ಸೊ ಇಟ್ ಮೇ ಬಿ ಅದು ಹೆಂಗೆ ಕೋಆರ್ಡಿನೇಟ್ ಮಾಡ್ತಾ ಹೋಗುತ್ತೆ ಅಂದರೆ ಲೈಕ್ ದಟ್ ಎನ್ವೈರ್ಮೆಂಟಲ್ ರಿಲೇಟೆಡ್ ಪಾಲಿಸೀಸ್, ಎನ್ವೈರ್ಮೆಂಟಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್, ಎನ್ವೈರ್ಮೆಂಟಲ್ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಎನ್ವೈರ್ಮೆಂಟ್. ನೋಡಿ ನೀವು ಅಂದರೆ ಸುಸ್ಥಿರ ಅಭಿವೃದ್ಧಿ, ಪರಿಸರದ ಸುಸ್ಥಿರ ಅಭಿವೃದ್ಧಿಯನ್ನು ಮಾಡುವುದು, ಹೌದಾ, ಅವು ಎಲ್ಲವಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಟೇಕಿಂಗ್ ಆಫ್ ಕೇರ್ ಅಥವಾ ಇನಿಷಿಯೇಟಿವ್ ಅಂದರೆ ಇಂಪ್ಲಿಮೆಂಟೇಷನ್ ಎನ್ವೈರ್ಮೆಂಟಲಿ ಆ್ಯಂಡ್ ಸೌಂಡ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್. ಅಂದರೆ ಉತ್ತಮ ಅಥವಾ ಒಂದು ಏನಂತ ಕರಿತೀವಿ ನಾವು ಇದಕ್ಕೆ, ಸೌಂಡ್ ಪಾಲಿಸೀಸ್ ಅಂದರೆ ಒಂದು ಸ್ಟ್ರಾಂಗ್ ಒಂದು ಅನುಷ್ಠಾನಗೊಳಿಸುವುದು ನೀತಿ. ಇಸ್ ಇಟ್ ರೈಟ್? ಗುಡ್ ಪ್ರಾಕ್ಟೀಸಸ್, ಉತ್ತಮ ಅಭ್ಯಾಸಗಳನ್ನು ಏನು ಮಾಡ್ತಾ ಹೋಗೋದು, ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮಲ್ಟಿಲ್ಯಾಟ್ರಲ್ ಅಥವಾ ಯುನೀಪ್ ಅಂತ ಕರಿತಾ ಇದ್ದೀವಿ. ಯುನೀಪ್ ಅನ್ನೋದನ್ನು ತಾವು ಗಮನದಲ್ಲಿಟ್ಕೋಬೇಕಾಗತ್ತೆ. ಎಸ್, ಸೆಕೆಂಡ್ ಒನ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ ನಾವು. ಮಾಂಟ್ರಿಯಲ್ ಶಿಷ್ಟಾಚಾರ ಇನ್ ಕನ್ನಡದಲ್ಲಿ ಇದಕ್ಕೆ ಹೇಳಬೇಕಾದ್ರೆ ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಕರಿತಾ ಇದ್ದೀವಿ ನಾವು. ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಫೈನಲೈಸ್ಡ್ ಇನ್ 1987.
ಎಸ್, ಇದನ್ನು ಅರ್ಥ ಮಾಡ್ಕೋಬೇಕು ತಾವು. 1987 ಮಾಂಟ್ರಿಯಲ್ ಅನ್ನೋದು ಒಂದು ಶಿಷ್ಟಾಚಾರ ಇದು ಬರುತ್ತೆ. ಇಸ್ ಇಟ್ ರೈಟ್? ಈಸ್ ಎ ಗ್ಲೋಬಲ್ ಅಗ್ರಿಮೆಂಟ್. ಸೊ ಐ ಥಿಂಕ್ ಇದು ಕೂಡ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟೇ, ಇದು ಬಹುಪಕ್ಷೀಯ ಒಂದು ಒಪ್ಪಂದ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಶುಡ್ ಬಿ ಕನ್ಸಿಡರ್ಡ್. ಸೊ ಓಝೋನ್ ಲೇಯರ್ ಡಿಪ್ಲೇಷನ್ ಕಂಟ್ರೋಲ್ ಮಾಡೋದು ಅಂದರೆ ಇಲ್ಲೇ ಅಗ್ರಿಮೆಂಟ್ ಟು ಪ್ರೊಟೆಕ್ಟ್ ದ ಸ್ಟಾಟೋಸ್ಫೇರಿಕ್ ಓಝೋನ್ ಲೇಯರ್ ಅಂದರೆ ನಾವೇನು ಓಝೋನ್ ಪದರಿನ ನಾಶವನ್ನು ತಡೆಗಟ್ಟುವುದು, ಓಝೋನ್ ಲೇಯರನ್ನು ಸಂರಕ್ಷಣೆಯನ್ನು ಮಾಡುವುದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಂದರೆ ಸ್ಟಾಟೋಸ್ಫೇರಿಕ್ ಓಝೋನ್ ರಿಲೇಟೆಡ್ ಅಂತ ಕರಿತಾ ಇದ್ದೀವಿ. ದ ಮಾಂಟ್ರಿಯಲ್ ಪ್ರೋಟೋಕಾಲ್ ನೋಡಿ ನೀವು ಇಲ್ಲೇನಿದೆ, ಮತ್ತೆ ದ ಪ್ರೋಟೋಕಾಲ್ ಆನ್ ಸಬ್ಸ್ಟೆನ್ಸಸ್ ದ್ಯಾಟ್ ಡಿಪ್ಲೇಟ್ ದ ಓಝೋನ್ ಲೇಯರ್ ಈಸ್ ದ ಲ್ಯಾಂಡ್ಮಾರ್ಕ್. ಸೊ ಮಲ್ಟಿಲ್ಯಾಟ್ರಲ್ ಎನ್ವೈರನ್ಮೆಂಟಲ್ ಅಗ್ರಿಮೆಂಟ್. ಸೊ ಇದು ಒಂದು ಬಹುಪಕ್ಷೀಯ ಒಪ್ಪಂದ ಎಸ್ ದ್ಯಾಟ್ ರೆಗ್ಯುಲೇಟ್ಸ್ ದ ಪ್ರೊಡಕ್ಷನ್ ಆ್ಯಂಡ್ ಕನ್ಸೂಮ್ಷನ್ ಆಫ್ ನಿಯರ್ಲಿ 100 man-made ಕೆಮಿಕಲ್ಸ್ ರೆಫರ್ಡ್ ಟು ಆ್ಯಸ್ ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸಸ್. ಭಾಳ ಇಂಪಾರ್ಟೆಂಟ್. ಅಂದರೆ ಮಾನವ ನಿರ್ಮಿತ 100 ಕೆಮಿಕಲ್ಸ್ಗಳು ಏನೇನಿದ್ದಾವೆ, ಸೊ ಅವು ಎಲ್ಲವುಗಳು ಏನು ಮಾಡ್ತಾ ಇದ್ದಾವೆ, ಓಝೋನ್ ಲೇಯರ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದ್ದಾವೆ ಅಥವಾ ಅದರ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಸೊ ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಬರ್ತಾ ಹೋಗುತ್ತೆ. ಎಸ್, ಇಲ್ಲೇ ವೆನ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್ ಅಂದರೆ ಇದೇನು ಮ್ಯಾನ್-ಮೇಡ್ 100 ಕೆಮಿಕಲ್ಸ್ ರಿಲೇಟೆಡ್ ಏನಿದ್ದಾವೆ ಅವೆಲ್ಲ ಯಾವಾಗ ರಿಲೀಸ್ಡ್ ಆಗ್ತಾ ಇದ್ದಾವೆ ಅಟ್ಮಾಸ್ಫಿಯರ್ಗೆ, ಎಸ್ ದೋಸ್ ಕೆಮಿಕಲ್ಸ್ ಡ್ಯಾಮೇಜ್ ದ ಸ್ಟಾಟೋಸ್ಫೇರಿಕ್ ಓಝೋನ್ ಲೇಯರ್ ಅಂತ ಕರಿತಾ ಇದ್ದೀವಿ. ಅರ್ತ್ಸ್ ಪ್ರೊಟೆಕ್ಟಿವ್ ನೋಡಿ ನೀವು ಇದು ಓಝೋನ್ ಲೇಯರ್, ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಓಝೋನ್ ಲೇಯರ್. ಸೊ ಅದ್ರ ಬಗ್ಗೆ ನಾನು ಡೀಪಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಅದೆಲ್ಲ ತಮಗೆಲ್ಲ ಗೊತ್ತು ಈಗ ಆಲ್ರೆಡಿ. ಓಝೋನ್ ಲೇಯರ್ ಅಂದರೆ ಏನು, ಎಷ್ಟು ಕಿಲೋಮೀಟ್ರಲ್ಲಿ ಇರುತ್ತೆ, ಅದು ಯಾವ ಲೇಯರ್ನಲ್ಲಿ ಬರುತ್ತೆ ಅಟ್ಮಾಸ್ಫಿಯರ್ನಲ್ಲಿ, ಇಸ್ ಇಟ್ ರೈಟ್? ಅದ್ರ ಬಗ್ಗೆ ನಾನೇನು ಡೀಪಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಎದಕ್ಕೆ ಸಂಬಂಧಪಟ್ಟಿದೆ, ಯಾವ ಇಶ್ಯೂಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇಸ್ ಇಟ್ ರೈಟ್? ಅದನ್ನು ಭಾಳ ಕೇಳ್ತಾನೆ. ಆ್ಯಂಡ್ ಇಯರ್ ಕೇಳ್ತಾನೆ. ಯಾವ ಇಯರ್ನಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂತು ಅಥವಾ ಒಪ್ಪಂದ ಆಯಿತು ಅಂತ ಕೇಳ್ತಾನೆ, ಅಥವಾ ಮಲ್ಟಿಲ್ಯಾಟ್ರಲ್ ಅದು ಅಥವಾ ಬೈಲ್ಯಾಟ್ರಲ್ ಅಂತ ಕೇಳ್ತಾನೆ. ಹೀಗೆ ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೆ ನಾವು ಹೆಚ್ಚು ಗಮನವನ್ನು ಕೊಟ್ಟು ಓದಬೇಕಾಗತ್ತೆ. ಇಲ್ಲಿದೆ ಅಡಾಪ್ಟೆಡ್ ಆನ್ 16 ಸೆಪ್ಟೆಂಬರ್ 1987. ಮತ್ತು ಇದಕ್ಕೆ ಇನ್ನೊಂದು ನಾವು ಹೆಂಗೆ ಕೋರಿಲೇಟ್ ಮಾಡಿ ಅಧ್ಯಯನವನ್ನು ಮಾಡಬೇಕಾಗತ್ತಂದರೆ, ಸೊ ಸೆಪ್ಟೆಂಬರ್ 16 ಎವ್ರಿ ಇಯರ್ ಸೊ ವಿ ಹ್ಯಾವ್ ಸೆಲೆಬ್ರೇಟ್ ಓಝೋನ್ ಲೇಯರ್ ಡೇ ಅಂತ ಕರಿತೀವಿ ನಾವು. ಓಝೋನ್ ಲೇಯರ್ ಡೇ ಅಂತಲೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಸ್ ಇಟ್ ರೈಟ್? ಇದ್ರದ್ದು ಅವೇರ್ನೆಸ್ ಡೆವಲಪ್ ಮಾಡಲಿಕ್ಕೆ, ಇದ್ರದ್ದು ಅವೇರ್ನೆಸ್ ಮಾಂಟ್ರಿಯಲ್ ಶಿಷ್ಟಾಚಾರ ಏನಿದೆಲ್ಲ, ಸೊ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತೀವಿ ಹಾಗಾದರೆ ಯುನಿಪ್ ಸೊ 16 ಸೆಪ್ಟೆಂಬರನ್ನು ಓಝೋನ್ ಲೇಯರ್ ಡೇ ಅಂತೇಳಿ ಡಿಕ್ಲೇರ್ ಮಾಡಿದೆ. ಇಸ್ ಇಟ್ ರೈಟ್? ಸೊ ಅದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಂಡು ಹಾಗಾದರೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇಸ್ ಇಟ್ ರೈಟ್? ಆ್ಯಂಡ್ ನೆಕ್ಸ್ಟ್ ಡೇಟ್ ಸೈನ್ ಸೆಪ್ಟೆಂಬರ್ 16, 1987 ಅಂತ ಕರಿತಾ ಇದ್ದೀವಿ ನಾವು ಅದಕ್ಕೆ. ಎಸ್, 16 ಸೆಪ್ಟೆಂಬರ್ ಈಸ್ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ದ ಓಝೋನ್ ಲೇಯರ್ ಡೇ. ಓಝೋನ್ ಲೇಯರ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ದಿನಾಚರಣೆ, ಅಂತಾರಾಷ್ಟ್ರೀಯ ಓಝೋನ್ ದಿನ ಅಂತೇಳಿ ನಾವು 16 ಸೆಪ್ಟೆಂಬರ್ ಆಚರಣೆಯನ್ನು ಮಾಡ್ತಾ ಇದ್ವಿ. ಬಟ್ ಯಾವಾಗ ಜಾರಿಗೆ ಬಂತು? 1987. ಸೊ ಅದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಇಟ್ ಸೆಲೆಬ್ರೇಟ್ಸ್ ದ ಆ್ಯನಿವರ್ಸರಿ ಆಫ್ ದ ಡೇ ಆಫ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್. ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ಅದರ ಆ್ಯನಿವರ್ಸರಿಯಿಂದ ನಾವೇನು ಮಾಡ್ಕೋತಾ ಬಂದ್ವಿ, ಆಚರಣೆ ಮಾಡ್ಕೋತಾ ಬರ್ತಾ ಇದ್ದೀವಿ. ಪ್ರೋಟೋಕಾಲ್ ಕೇಮ್ ಇನ್ ಟು ಎಫೆಕ್ಟ್ ಅಂತ ಕರಿತಾ ಇದ್ದೀವಿ. ಆವಾಗಲಿಂದ ಹಾಗಾದ್ರೆ ಇದು ಏನಾಗಿದೆ, ಓಝೋನ್ ಜಾರಿಗೆ ಬಂದ ದಿನ ಅಂತೇಳಿ ಕರಿತಾ ಇದ್ದೀವಿ. ಇಸ್ ಇಟ್ ರೈಟ್? ರಿಯೋ ಸಮಿಟ್ ಸೊ 1992 ರಿಯೋ ಸಮಿತಿ ಅಂತ ಇದಕ್ಕೆ ಹೆಸರನ್ನ ಹೀಗೆ ಇದೆ. ಇನ್ ಕನ್ನಡದಲ್ಲಿ ರಿಯೋ ಸಮಿತಿ ಅಂತಲೇ ಇದೆ. ಸೊ ಇನ್ ಶಾರ್ಟ್ ಟೈಟಲಾಗಿ ಏನು ಕರೀತಾರೆ, ಅರ್ತ್ ಸಮಿತಿ ಅಂತಲೂ ಕೂಡ ಕರಿತೀವಿ. ಅರ್ತ್ ಡೇ ಅಂತಲೂ ಕರಿತೀವಿ ನಾವು ಇದಕ್ಕೆ. ಇನ್ನೊಂದು ಇದಕ್ಕೆ ಏನು ಕರಿತೀವಿ ಅಂದರೆ ಅರ್ತ್ ಡೇ, ಭೂದಿನ ಅಂತಲೂ ಕರಿತೀವಿ ನಾವು ಇದಕ್ಕೆ, ಭೂದಿನ. ಎಸ್, ಐ ವಿಲ್ ಟೆಲ್ ಯು ಯಾಕೆ ಅದನ್ನು ಅರ್ತ್ ಡೇ ಅಂತ ಕರಿತೀವಿ ಅನ್ನೋದನ್ನು ಹೇಳ್ತೀನಿ ನಾನು. ಎಸ್, 3rd to 14th ಜೂನ್ 1992 ಒಂದು ಕಾನ್ಫರೆನ್ಸ್ ಆಗುತ್ತೆ. 1992 ಒಂದು ಕಾನ್ಫರೆನ್ಸ್ ಇದು ಹೆಲ್ಡ್ ಇನ್ ರಿಯೋ ಡಿ ಜೆನೈರೋ, ಬ್ರೆಜಿಲ್ದೊಳಗಾಗತ್ತೆ ಇದೊಂದು ಕಾನ್ಫರೆನ್ಸ್. 3 ರಿಂದ 14 ಜೂನ್ 1992 ಒಂದು ವರ್ಲ್ಡ್ ಕಾನ್ಫರೆನ್ಸ್ ಆಗುತ್ತೆ. ಅದು ಎಲ್ಲಿ ಅಂತಂದರೆ ರಿಯೋ ಡಿ ಜೆನೈರೋ, ಬ್ರೆಜಿಲ್ದೊಳಗಾಗತ್ತೆ ಇದು 1992. ಎಸ್, ಕಾಮನ್ಲಿ ಕಾಲ್ಡ್ ದ ಅರ್ತ್ ಸಮಿತಿ ಅಂತ ಕರಿತೀವಿ ನಾವು ಇದಕ್ಕೆ ಅರ್ತ್ ಸಮಿತಿ ಯಾಕಂತ ಕರಿತೀವಿ ಅಂತಂದರೆ, ರಿಯೋ ಸಮಿತಿ ಶುಡ್ ಬಿ ಕನ್ಸಿಡರ್ಡ್
ಟು ಕಂಟ್ರೋಲ್ ಆಫ್ ದಿ ಗ್ಲೋಬಲೈಜೇಷನ್, ಅಂದರೆ ಕಂಟ್ರೋಲ್ ಆಫ್ ದಿ ಟೆಂಪ್ರೇಚರ್. ಹೈ ಟೆಂಪ್ರೇಚರ್ ಆಗ್ತಾಯಿದೆ ಈಗ ಭೂಮಿ, ಗ್ಲೋಬಲೈಜೇಷನ್, ಜಾಗತಿಕ ಉಷ್ಣತಾಮಾನ ಅಂತ ಏನು ನಾವು ಕರಿತಾ ಇದ್ದೀವಲ್ಲ ಅದಕ್ಕೆ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ಸೊ ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಇಂಪ್ಯಾಕ್ಟ್ ಆನ್ ಎನ್ವೈರ್ಮೆಂಟ್, ಆಟೋಮೆಟಿಕ್ಲಿ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಅಥವಾ ಎನಿ ಲಿವಿಂಗ್ ಆರ್ಗ್ಯಾನಿಸಮ್, ಎಲ್ಲದರ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಆ ದೃಷ್ಟಿಕೋನದಿಂದ ಏನು ಮಾಡಿದರು, 1992 ಒಂದು ವರ್ಲ್ಡ್ ಕಾನ್ಫರೆನ್ಸ್ ರಿಯೋ ಡಿ ಜೆನೈರೋ ಬ್ರೆಜಿಲ್ದೊಳಗೆ ಒಂದು ಕಂಡಕ್ಟ್ ಮಾಡಿ ಎಲ್ಲ ರಾಷ್ಟ್ರಗಳು ಸೊ ಒಂದು ಬಹು ಪಕ್ಷೀಯವಾಗಿ ಒಪ್ಪಂದವನ್ನು ಮಾಡ್ಕೋತಾವೆ. ಏನು, ನಾವು ಗ್ಲೋಬಲೈಜೇಷನನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ. ಕಾಮನ್ಲಿ ಕಾಲ್ಡ್ ಅರ್ತ್ ಸಮಿತಿ ಅಂತ ಕರಿತಾ ಇದ್ವಿ ನಾವು, ಇದಕ್ಕೆ ಅರ್ತ್ ಸಮಿತಿ ಅಂತ ಕರಿತಾ ಇದ್ವಿ. 172 ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತವೆ ಈ ರಿಯೋ ಸಮಿತಿ 1992ರಲ್ಲಿ 172. ಅರ್ತ್ ಅವರ್ ಅಂತ ಕರೀತಾರೆ ಇದಕ್ಕೆ. ಸೆಲೆಬ್ರೇಷನ್ ಎವ್ರಿ ಇಯರ್ ಲಾಸ್ಟ್ ವೀಕ್ ಆಫ್ ದಿ ಮಾರ್ಚ್. ಪ್ರತಿ ವರ್ಷ ಮಾರ್ಚ್ ಕೊನೆಯ ವಾರದಲ್ಲಿ ನಾವು ಅರ್ತ್ ಡೇ ಅಂತೇಳಿ ಈ ಅರ್ತ್ ಡೇ ಅಂತೇಳಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇದನ್ನು ಇಸ್ ಇಟ್ ರೈಟ್? ಅರ್ತ್ ಡೇ ಅಂತೇಳಿ ಕಂಪಲ್ಸರಿ ಆಚರಣೆ ಮಾಡ್ತಾಯಿದ್ದೀವಿ. ಇದು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್, ಇದು ಕೂಡ ಯುನಿಪೇ ಕಂಡಕ್ಟ್ ಮಾಡ್ತಾ ಹೋದೆ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಅದು ಅವರೇ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಡೆವಲಪ್ಮೆಂಟ್ ಆಲ್ಸೋ ನೌನ್ ಆಸ್ ದ ಅರ್ತ್ ಸಮಿಟ್ ವಾಸ್ ಹೆಲ್ಡ್ ಇನ್ ರಿಯೋ ಡಿ ಬ್ರೆಜಿಲ್ 3rd to 1992 ದ ಗ್ಲೋಬಲ್ ಕಾನ್ಫರೆನ್ಸ್. ಸೊ ಜಾಗತಿಕ ಒಂದು ಸಮ್ಮೇಳನ ಇದು, ಹೆಲ್ಡ್ ಆನ್ ದ ಅಕೇಷನ್ ಆಫ್ ದಿ 20th anniversary ಆಫ್ ದ ಫಸ್ಟ್ ಹ್ಯೂಮನ್ ಎನ್ವೈರ್ಮೆಂಟ್ ಕಾನ್ಫರೆನ್ಸ್ ಇನ್ ಸ್ಟಾಕ್ಹೋಮ್, ಸ್ವೀಡನ್ ಇನ್ 1972. ಬಂದು ನೋಡಿ ಈ ಡೇಟ್ ಮತ್ತೆ 1972 ಯುನಿಪ್ 5th June. ಇಸ್ ಇಟ್ ರೈಟ್? ಒಂದು ಕಾನ್ಫರೆನ್ಸ್ ಆಗುತ್ತೆ, ಫಸ್ಟ್ ಕಾನ್ಫರೆನ್ಸ್. ಆ ಕಾನ್ಫರೆನ್ಸ್ದೊಳಗೆ ಯುನಿಪ್ ಬರುತ್ತೆ, ಹೌದಾ? 20th ಅದರದ್ದು 20ನೇ ಆ್ಯನಿವರ್ಸರಿ ರಿಲೇಟೆಡ್. ಹಾಗಾದರೆ ಗ್ಲೋಬಲೈಜೇಷನನ್ನು, ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡಬೇಕು ಅನ್ನುವ ಉದ್ದೇಶದಿಂದ ರಿಯೋ ಡಿ ಜೆನೈರೋದೊಳಗೆ ಒಂದು ವರ್ಲ್ಡ್ ಕಾನ್ಫರೆನ್ಸ್. ಆ ಕಾನ್ಫರೆನ್ಸ್ನಲ್ಲಿ ಹಾಗಾದರೆ ಇದು ಬರ್ತಾ ಹೋಗುತ್ತೆ. ಇಸ್ ಇಟ್ ರೈಟ್? ಸೊ ಇದಕ್ಕೆ ನಾವು ರಿಯೋ ಡಿ ಜೆನೈರೋದಲ್ಲಿ ಆಗಿದ್ದನ್ನು ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಕನ್ವೆನ್ಷನ್ ಬಯಾಲಜಿಕಲ್ ಡೈವರ್ಸಿಟಿ ಅಂತ ಕರಿತೀವಿ. ಜೈವಿಕ ವೈವಿಧ್ಯತೆಯ ಸಮಾವೇಶ 1992ರಲ್ಲಿ ಆಗುತ್ತೆ. ಇದು ಕೂಡ ಇದು ನೋಡಿ 5th June ವರ್ಲ್ಡ್ ಎನ್ವೈರ್ಮೆಂಟ್ ರಿಲೇಟೆಡ್, ಅದೇ ದಿನವೇ ಹಾಗಾದರೆ 1992ರೊಳಗೆ ಆಗ್ತಾ ಹೋಗುತ್ತೆ. 4th June 1993. ಇಸ್ ಇಟ್ ರೈಟ್? ಸೊ 2 ಆಗಿದ್ದಾವೆ ಇದರಲ್ಲಿ, ಎರಡು ಸಮಾವೇಶಗಳಾಗಿದ್ದಾವೆ. ಒಂದು 92, ಇನ್ನೊಂದು 93, ಒಂದು 5th, ಒಂದು 4th, ಒಂದು 4th ಅಥವಾ ಒಂದು 5th, ಹೀಗೆ ನೆನಪಿಟ್ಕೋಬೋದು ನಾವು. ಸೊ 93ದು 4th, 92ದು 5th June. ಎಫೆಕ್ಟಿವ್ ಡೇಟ್ ನೋಡಿ ಇವ್ರದ್ದು, ಅಂದರೆ ಒಂದು ಸಮಾವೇಶಕ್ಕೆ ಒಂದು ಒಪ್ಪಂದ ಮಾಡ್ಕೊಂಡು ಅದು ಒಂದು ಜೈವಿಕ ವೈವಿಧ್ಯತೆ ಅಂದರೆ ಇಟ್ ಮೀನ್ಸ್ ಇದು ಕನ್ವೆನ್ಷನ್ ಬಯಾಲಜಿಕಲ್ ಡೈವರ್ಸಿಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಪ್ರೊಟೆಕ್ಷನ್ ಟು ಸೊ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಜೈವಿಕ ಬಯೋಡೈವರ್ಸಿಟಿ, ಬಯೋಡೈವರ್ಸಿಟಿ ಅಂತ ಕರಿತೀವಿ. ಅಂದರೆ ಇಟ್ ಮೀನ್ಸ್ ಸೊ ಯಾವುದು ಅಳಿವಿನಂಚಿನಲ್ಲಿ ಇರುವ ಅಥವಾ ನಶಿಸಿ ಹೋಗುವ ಯಾವುದೇ ಇರಲಿ, ಸೊ ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ ಅದನ್ನು ಪ್ರೊಟೆಕ್ಟ್ ಮಾಡೋದು, ಸೊ ಅದನ್ನು ಸಂರಕ್ಷಣೆಯನ್ನು ಮಾಡೋದು, ಅದರ ಸಂತಾನೋತ್ಪತ್ತಿಯನ್ನು ಡೆವಲಪ್ ಮಾಡ್ತಾ ಹೋಗೋದು, ಬಯೋಲಾಜಿಕಲ್ ಡೈವರ್ಸಿಟಿ. ಅದನ್ನು ಒಟ್ಟು ಅಂದರೆ ಎಕೋಸಿಸ್ಟಮ್, ಎಕೋ ಕ್ಲಬ್ ಅಂತ ಏನು ಕರಿತಾ ಇದ್ದೀವಿ, ಅದನ್ನು ಡೆವಲಪ್ ಮಾಡ್ತಾ ಹೋಗೋದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಸೊ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಅದನ್ನು ಡೆವಲಪ್ ಮಾಡಲಿಕ್ಕೆ 1992ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಸೊ ಎಫೆಕ್ಟಿವ್ 29th December 1993ದಲ್ಲಿ ಬಂದಿರತಕ್ಕಂಥದ್ದು. ಇದು ಕೂಡ ರಿಯೋ ಡಿ ಜೆನೈರೋ, ಬ್ರೆಜಿಲ್, ನ್ಯೂಯಾರ್ಕ್ ಎರಡನಲ್ಲಿ ಆಗಿದ್ದಾವೆ. ಯುನೈಟೆಡ್ ಸ್ಟೇಟ್ನಲ್ಲಿ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಇಸ್ ಇಟ್ ರೈಟ್? ಕನ್ವೆನ್ಷನ್ ಈಸ್ ಆ್ಯನ್ ಅಗ್ರಿಮೆಂಟ್. ಇದು ಕೂಡ ಕಾಂಟ್ರಾಕ್ಟ್, ಒಂದು ಅಗ್ರಿಮೆಂಟ್. ಎಲ್ಲ ಬಹುಪಕ್ಷೀಯವಾಗಿ ಏನು ಮಾಡ್ಕೋತವೆ, ಎಲ್ಲ ರಾಷ್ಟ್ರಗಳು ಕೂಡಿ ಒಂದು ಅಗ್ರಿಮೆಂಟನ್ನು ಮಾಡ್ಕೋತಿದ್ದಾವೆ. ಕನ್ಸರ್ವೇಷನ್ ಆಫ್ ದಿ ಬಯೋಲಾಜಿಕಲ್ ಡೈವರ್ಸಿಟಿ, ಬಯೋಡೈವರ್ಸಿಟಿ, ಕನ್ಸರ್ವೇಷನ್ ಆ್ಯಂಡ್ ಪ್ರೊಟೆಕ್ಟ್ ಅದನ್ನು ಸಂರಕ್ಷಣೆ ಮಾಡೋದು, ಅದನ್ನು ಮಾಡ್ಕೊಂಡಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಅಂತ ಕರಿತಾ ಇದ್ದೀವಿ. ದ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಈಸ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ಕಂಟ್ರೀಸ್ ಬೇಸ್ಡ್ ಆನ್ ನ್ಯಾಚುರಲ್ ಆ್ಯಂಡ್ ಬಯೋಲಾಜಿಕಲ್ ರಿಸೋರ್ಸಸ್. ಬೋತ್ ಎರಡಕ್ಕೂ ಕನ್ಸಿಡ್ರೇಷನ್ ಇದೆ. So convention biological diversity considered between two natural resources and biological resources, any living organisms. ಸೊ ವೈಲ್ಡ್ ಲೈಫಿಗೆ ಅಂದರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ ಇದೆ ಮುಂದೆ. ಸೊ ಅದಕ್ಕೆ ಇದು ಸಪೋರ್ಟ್ ಮಾಡ್ತಾ ಹೋಗ್ತವೆ ಒಂದಕ್ಕೊಂದು. ಸೊ ಅಂದರೆ ಬಯೋಲಾಜಿಕಲ್ ರಿಸೋರ್ಸಸ್ ಆಗಿರ್ಬೋದು, ನ್ಯಾಚುರಲ್ ರಿಸೋರ್ಸಸ್ಗಳಾಗಿರ್ಬೋದು. ಇಸ್ ಇಟ್ ರೈಟ್? ಸೊ ಅಂದರೆ ಮಲ್ಟಿಲ್ಯಾಟ್ರಲ್ ಆಗಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿರ್ತಕ್ಕಂಥದ್ದು ಅಂತ ಕರಿತಾ ಇದ್ದೀವಿ ನಾವು ಅದಕ್ಕೆ. ದ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಅಂದರೆ ಬಯೋಲಾಜಿಕಲ್ ಡೈವರ್ಸಿಟಿ ಏನು ಮಾಡೋದು, ಕನ್ಸರ್ವೇಷನ್, ಸಂರಕ್ಷಣೆಯನ್ನು ಮಾಡೋದು. ಕನ್ಸರ್ವೇಷನ್ ಆ್ಯಂಡ್
ಆ್ಯಂಡ್ ಕಂಟ್ರೋಲ್ ಏನೇ ಇರಲಿ ಅವೆಲ್ಲವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ದ ಸಸ್ಟೈನಬಲ್ ಯೂಸ್ ಆಫ್ ಕಾಂಪೋನೆಂಟ್ಸ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ. ನೋಡಿ ನೀವು ಈಗ ಎಕೋ ಕ್ಲಬ್ ಅಂತ ತೊಗೊಂಡ್ರೆ, ಎಕಾಲಜಿ ಅಂತ ಬಂದರೆ ನಾವು, ಸೊ ಎನಿ ಲಿವಿಂಗ್ ಆರ್ಗ್ಯಾನಿಸಮ್, ಸೊ ಲಿವಿಂಗ್ ಪೀಸಸ್ ಎಲ್ಲ ಯಾವುದೇ ಇರಲಿ ಅದು ಎಲ್ಲವನ್ನು ಸಸ್ಟೈನೇಬಲ್ ಯೂಸ್ ಮಾಡ್ಕೊಳ್ಳೋದು ಕಾಂಪೋನೆಂಟನ್ನು. ಸೊ ಎಲ್ಲ ರಾಷ್ಟ್ರಗಳು ಸುಸ್ಥಿರವಾಗಿ ಬಳಕೆಯನ್ನು ಮಾಡ್ಕೊಳ್ಳೋದು, ಸುಸ್ಥಿರ ಅಭಿವೃದ್ಧಿಯನ್ನು ಮಾಡೋದು. ಸೊ ಬಯಾಲಜಿಕಲ್ ಡೈವರ್ಸಿಟಿ ವಿದೌಟ್ ಡಿಸ್ಟ್ರಾಯಿಂಗ್ ಇಟ್, ಬಳಸ್ಕೋಬೇಕು ಬಟ್ ಅದು ನಶಿಸಲಾರದಂಗೆ ಎಲ್ಲ ರಾಷ್ಟ್ರಗಳು ನೋಡ್ಕೋಬೇಕು ಅನ್ನುವ ಒಂದು ಒಪ್ಪಂದ ಅಂತ ಕರಿತಾ ಇದ್ದೀವಿ. ದ ಯುಟಿಲೈಜೇಷನ್, ಸೊ ಅದನ್ನು ಯುಟಿಲೈಜೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಇಸ್ ಇಟ್ ರೈಟ್? ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋದು, ಸೊ ಅದೆಲ್ಲವೂ ಸೊ ಇರ್ತಾ ಹೋಗುತ್ತೆ. ಅದಕ್ಕೆ ಕನ್ವೆನ್ಷನ್ ಬಯಾಲಜಿಕಲ್ ಡೈವರ್ಸಿಟಿ ಅಂತ ಕರಿತಾ ಇದ್ದೀವಿ. ಕ್ಯೂಟೋ ಪ್ರೋಟೋಕಾಲ್ ಅಂತ, ಕ್ಯೂಟೋ ಶಿಷ್ಟಾಚಾರ ಅಂತ ಕರಿತೀವಿ ನಾವು ಇದಕ್ಕೆ ಇನ್ ಕನ್ನಡದಲ್ಲಿ, ಕ್ಯೂಟೋ ಶಿಷ್ಟಾಚಾರ. ಇಲ್ಲಿ ಕೂಡ ಯಾವುದು ಯುನೈಟೆಡ್ ನೇಷನ್ಸ್ ಆರ್ಗನೈಸ್ಡ್ ಕಾನ್ಫರೆನ್ಸ್ ಇನ್ ಕ್ಯೂಟೋ ಜಪಾನದಲ್ಲಿ ಕ್ಯೂಟೋದಲ್ಲಿ ಒಂದು ಏನು ಆರ್ಗನೈಸ್ ಮಾಡ್ತದೆ, ಯುನಿಪ್ ಆರ್ಗನೈಸ್ ಮಾಡ್ತಾ ಹೋಗುತ್ತೆ. ಅಗೇನ್ ಕಾನ್ಫರೆನ್ಸ್, ವರ್ಲ್ಡ್ ಕಾನ್ಫರೆನ್ಸ್ ಟು ಡ್ರಾಫ್ಟ್ ಆ್ಯನ್ ಅಗ್ರಿಮೆಂಟ್ ಟು ರೆಡ್ಯೂಸ್ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್. And Kyoto Protocol is nothing but it should be considered conservation of the ಗ್ರೀನ್ ಹೌಸ್ ಗ್ಯಾಸಸ್ಗಳು ಏನೇನಿದಾವಲ್ಲ ಅದನ್ನೆಲ್ಲ, ಸೊ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನನ್ನು ಕಂಟ್ರೋಲ್ ಮಾಡ್ತಾ ಹೋಗೋದು, ಇಸ್ ಇಟ್ ರೈಟ್? ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಯೂಟೋ ಪ್ರೋಟೋಕಾಲ್. ಇಟ್ ವಾಸ್ ಅಡ್ಯಾಪ್ಟೆಡ್ ಇನ್ ಕ್ಯೂಟೋ, ಜಪಾನ್ ಆನ್ December 11th, 1997. ಕ್ಯೂಟೋ ಪ್ರೋಟೋಕಾಲ್ ಯಾವಾಗ 1997 ಆ್ಯಂಡ್ ಎಂಟರ್ಡ್ ಇಂಟು ಫೋರ್ಸ್ ಆನ್ February 16. ಸೊ 2005 ಫೋರ್ಸ್, ಇದು ಎಫೆಕ್ಟಿವ್ ಡೇಟ್ 2005 ಎಫೆಕ್ಟಿವ್ ಇದೆ. ಸೊ ಗ್ರೀನ್ ಹೌಸ್ ಗ್ಯಾಸಸ್ ನಮಗೆಲ್ಲ ಗೊತ್ತಿದ್ದಾವೆ. ಸೊ ಅದೇ ನಾನು ಫಸ್ಟ್ಗೆ ಹೇಳಿದೆ, ಓಝೋನ್ ಲೇಯರ್ ಮೇಲೆ 100 ಕೆಮಿಕಲ್ಸ್, ಸೊ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಓಝೋನ್ ಲೇಯರ್ ಮೇಲೆ, ಇಸ್ ಇಟ್ ರೈಟ್? ಇನ್ನು ಗ್ರೀನ್ ಹೌಸ್ ಗ್ಯಾಸಸ್ಗಳೇನಿದ್ದಾವೆ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳು ಅವುಗಳನ್ನು ಕಂಟ್ರೋಲ್ ಮಾಡೋದು. 100 ಕೆಮಿಕಲ್ಸ್ಗಳೇನಿದಾವಲ್ಲ, ಏನು ಈಗ ಮಾನವ ನಿರ್ಮಿತ ಗ್ಯಾಸಸ್ಗಳು ಅವು ಏನು ಪರಿಸರಕ್ಕೆ ಬಿಟ್ಕೊಡ್ತಾ ಇದ್ದೀವಿ, ಪರಿಸರದಲ್ಲಿ ಅವುಗಳನ್ನು ಕಂಟ್ರೋಲ್ ಮಾಡ್ತಾ ಹೋಗೋದು. CO2, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ನೈಟ್ರಸ್ ಆಕ್ಸೈಡ್, ನೋಡಿ ನೈಟ್ರಸ್ ಆಕ್ಸೈಡ್, ಹೈಡ್ರೋಫ್ಲೋರೋಕಾರ್ಬನ್ಸ್, ಫ್ಲೋರೋಕಾರ್ಬನ್ಸ್, ಸಲ್ಫ್ಯೂರಿಕ್ ಆಕ್ಸೈಡ್, ಹೌದಾ, ಅವೆಲ್ಲವುಗಳನ್ನು ಕಂಟ್ರೋಲ್ ಮಾಡೋದು. ಸೊ ಅದರದ್ದು ಕ್ಯೂಟೋ ಪ್ರೋಟೋಕಾಲ್ ಅಂತ ಕರೀತಾರೆ. ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಸೊ ಎದ್ರ ಮೇಲೆ ಇದು ಇಂಪ್ಯಾಕ್ಟ್ ಆಗ್ತಾಯಿದೆ, ಗ್ರೀನ್ ಹೌಸ್ ಗ್ಯಾಸಸ್ಗಳು, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ. ನೀವು ಇವೆಲ್ಲವುಗಳನ್ನು ಅಟ್ಮಾಸ್ಫಿಯರ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಅಂದರೆ ಏನಾಗ್ತಾ ಹೋಗುತ್ತೆ, ಗ್ಲೋಬಲೈಜೇಷನ್ ಆಗ್ತಾ ಹೋಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಹೋಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಆಯ್ತಪ್ಪ ಅಂದರೆ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕ್ಲಿ ಇಂಪ್ಯಾಕ್ಟ್ ಆನ್ ಲಿವಿಂಗ್ ಆರ್ಗ್ಯಾನಿಸಮ್, ಸೊ ಅಥವಾ ಬಯೋಡೈವರ್ಸಿಟಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ, ಅಥವಾ ಇಂಪ್ಯಾಕ್ಟ್ ಆನ್ ಎನ್ವೈರ್ಮೆಂಟ್, ಪರಿಸರದ ಮೇಲೆ ಪ್ರಭಾವ ಬೀಳ್ತಾ ಹೋಗುತ್ತೆ, ಇಸ್ ಇಟ್ ರೈಟ್? ನಾವೇನು ಬ್ಯಾಲೆನ್ಸ್ ಅಂದರೆ ಯಾವುದು ಎನ್ವೈರ್ಮೆಂಟಲ್ ಬ್ಯಾಲೆನ್ಸ್ ಅಥವಾ ಫುಡ್ ಚೈನ್ ಸರ್ಕಲ್ ಅಂತ ಕರಿತೀವಲ್ಲ, ಫುಡ್ ಚೈನ್ ಸರ್ಕಲ್ ಮೇಲೆ ಏನಾಗ್ತಾ ಹೋಗುತ್ತೆ, ಸೊ ಅದು ಆಟೋಮೆಟಿಕ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅದನ್ನು ಕಂಟ್ರೋಲ್ ಮಾಡಬೇಕಂತೇಳಿ ಕ್ಯೂಟೋ ಪ್ರೋಟೋಕಾಲ್ ಬಂತು, ಇಸ್ ಇಟ್ ರೈಟ್? ಅದು ಒಂದು ವರ್ಲ್ಡ್ ಕಾನ್ಫರೆನ್ಸ್ಲಿ ಅಗ್ರಿಮೆಂಟ್ ಆಗ್ತಾ ಹೋಗುತ್ತೆ. ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಮೆನಿ ಕಂಟ್ರೀಸ್ ಮೀಟ್ or exceeded the targets set by Kyoto Protocol as there was constant monitoring and reporting by countries for self and peer assessment. ತಾವೇ ಒಂದು ಗುಂಪಾಗಿ ಪಿಯರ್ ಗ್ರೂಪ್ ಲೆವೆಲ್ನಲ್ಲಿ ಏನು ಮಾಡ್ತಾ ಹೋಗೋದು, ಅಸೆಸ್ಮೆಂಟ್ ಮಾಡ್ತಾ ಹೋಗೋದು. ಸೊ ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ಗಳು ಎಷ್ಟರ ಮಟ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಸೊ ನಾವು ಎಷ್ಟು ಈ ವರ್ಷ ಕಂಟ್ರೋಲ್ ಮಾಡಿದ್ವಿ, ಸೊ ಅದನ್ನು ಅಸೆಸ್ಮೆಂಟ್ ಮಾಡ್ತಾ ಹೋಗೋದು, ರಿಪೋರ್ಟ್ ಮಾಡ್ತಾ ಹೋಗೋದು, ರಿಪೋರ್ಟಿಂಗ್. ಸೊ ಎಲ್ಲಿಗೆ ರಿಪೋರ್ಟ್ ಮಾಡೋದು, ಯುನಿಪಿಗೆ ರಿಪೋರ್ಟ್ ಮಾಡ್ತಾ ಹೋಗ್ತವೆ ಎಲ್ಲ ರಾಷ್ಟ್ರಗಳು ಕೂಡಿ, ಯುನಿಪಿಗೆ ರಿಪೋರ್ಟ್ ಮಾಡ್ತಾ ಹೋಗೋದು, ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗೋದು, ಇಸ್ ಇಟ್ ರೈಟ್? ಯುನಿಪ್ ವಿಲ್ ಬಿ ಆಟೋಮೆಟಿಕ್ಲಿ ಡೈರೆಕ್ಟೆಡ್ ಟು ಆಲ್ ಕಂಟ್ರೀಸ್. ಸೊ ನೀವು ಅದನ್ನು ರೆಡ್ಯೂಸ್ ಮಾಡಿ, ಕಡಿಮೆ ಮಾಡಿ ಅಂಥೇಳಿ ಯಾವುದೆಲ್ಲ ಮತ್ತು ಡೈರೆಕ್ಷನನ್ನು ನೀಡ್ತಾ ಹೋಗುತ್ತೆ, ರಿಪೋರ್ಟ್ ಪ್ರಕಾರನೇ ಏನು ಮಾಡ್ತಾವೆ. ಆ್ಯಂಡ್ ಆ್ಯಸ್ ವೆಲ್ ಆಸ್ ಸೆಲ್ಫ್ ಅಸೆಸ್ಮೆಂಟ್. ಸೊ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ತಾ ಹೋಗ್ತವೆ ಎಲ್ಲ ರಾಷ್ಟ್ರಗಳು ಕೂಡಿ ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾವೆ. ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತಾ ಇದ್ದೀವಿ. ಪ್ಯಾರಿಸ್ ಅಗ್ರಿಮೆಂಟ್ ಇದು ಯಾವಾಗ ಬಂತು ಅಂತಂದರೆ, ಸೊ ನೀವು 12th December 2015, ಸೊ ಎಫೆಕ್ಟಿವ್ ಡೇಟ್. ಇಟ್ ವಾಸ್ ಹೆಲ್ಡ್ ಫ್ರಮ್, ಇದು ಒಂದು ಕೂಡ ಪ್ಯಾರಿಸ್ ಅಗ್ರಿಮೆಂಟ್ ಒಂದು ಒಪ್ಪಂದ. ಇದು ಕೂಡ ಒಂದು ರಾಷ್ಟ್ರಗಳು ಪ್ಯಾರಿಸ್ನಲ್ಲಿ ಕೂಡ್ತವೆ, ಎಲ್ಲ ರಾಷ್ಟ್ರಗಳು ಕೂಡಿ ಏನು ಮಾಡ್ತಾವೆ, ಒಂದು ಅಗ್ರಿಮೆಂಟಿಗೆ ಬರ್ತವೆ. ಎಷ್ಟು ಕಂಟ್ರೀಸ್ಗಳು ಪಾರ್ಟಿಸಿಪೇಟ್ ಮಾಡಿದಾವೆ ಅಂದರೆ 196 ಕಂಟ್ರೀಸ್ ಪಾರ್ಟಿಸಿಪೇಟ್ ಪ್ಯಾರಿಸ್ ಅಗ್ರಿಮೆಂಟ್ ಲೆವೆಲ್. ಸೊ ಪ್ಯಾರಿಸ್ ಒಪ್ಪಂದ ಅಂತ ಏನು ಕರಿತಾ ಇದ್ದೀವಿ, ಅಲ್ಲಿ 196 ರಾಷ್ಟ್ರಗಳು ಮಲ್ಟಿಲ್ಯಾಟ್ರಲ್ ಆಗಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಾ ಇದ್ದಾವೆ. ಸೊ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ ನೋಡಿ, ಇದು 30th November.
ಸೊ ಕೂಡ್ತಾ ಇದ್ದಾವೆ. 12th ಡಿಸೆಂಬರ್ ಸೊ ಎಫೆಕ್ಟಿವ್ ಡೇಟ್ ಬರುತ್ತೆ. ಅದನ್ನು ಅಗ್ರಿಮೆಂಟನ್ನು ಏನು ಮಾಡ್ತಾಯಿದ್ರು, ಒಪ್ಪಂದ ಸಹಿ ಮಾಡಿದ್ದನ್ನು ಜಾರಿಗೆ ತರ್ತಾ ಇದ್ದಾವೆ. ಎಸ್ ವಿತ್ ಡ್ಯೂ ಕನ್ಸರ್ನ್ ಆಫ್ ದ ಮ್ಯಾನ್ಕೈಂಡ್ ಸೊ 196 ಕಂಟ್ರೀಸ್ ಹ್ಯಾಡ್ ಗ್ಯಾದರ್ಡ್ ಇನ್ ಪ್ಯಾರಿಸ್ ಆಫ್ ಆ್ಯಂಡ್ ಸೊ ಯೂನಿವರ್ಸಲ್ ಅಗ್ರಿಮೆಂಟ್ ಅಂದರೆ ಒಂದು ಸಾರ್ವತ್ರಿಕ ಒಪ್ಪಂದ ಅಂತ ಕರಿತಾ ಇದ್ದೀವಿ ನಾವು. Paris agreement is a universal agreement, is it right, to work together towards restricting the rise in temperature. So Paris agreement is considered so edike so globalization, global temperature, ಗ್ಲೋಬಲ್ ವಾರ್ಮಿಂಗ್ ಅಂದರೆ ಗ್ಲೋಬಲ್ ವಾರ್ಮಿಂಗನ್ನು ರೆಡ್ಯೂಸ್ ಮಾಡೋದು, ಕಡಿಮೆ ಮಾಡೋದು. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ಯಾರಿಸ್ ಒಪ್ಪಂದ ಅಂತೇಳಿ ಕರಿತಾ ಇದ್ದೀವಿ ನಾವು ಇದಕ್ಕೆ. ಅಂದರೆ ಮನುಕುಲದ ಕಾಳಜಿಯೊಂದಿಗೆ. ಯಾಕೆ ಹೇಳು, ಈ ಎಲ್ಲ ಮನುಕುಲನೂ ಬದುಕಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕು, ಕಂಟ್ರೋಲ್ ಆಫ್ ದಿ ಟೆಂಪ್ರೇಚರ್. ನೀವು ನೋಡಿ ಈಗೆಲ್ಲ ಜಾಗತಿಕ ಉಷ್ಣತಾಮಾನ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೆಚ್ಚಾಗೋದ್ರಿಂದ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತಾ ಇದೆ. ಆಟೋಮೆಟಿಕ್ಲಿ ಇಂಪ್ಯಾಕ್ಟ್ ಆನ್ ಫುಡ್ ಚೈನ್, ಆಟೋಮೆಟಿಕ್ಲಿ ಇಂಪ್ಯಾಕ್ಟ್ ಆನ್ ರೈನ್ಫಾಲ್. ನೋಡಿ ಆಟೋಮೆಟಿಕ್ಲಿ ಇಂಪ್ಯಾಕ್ಟ್ ಆನ್ ರೈನ್ಫಾಲ್ ಹೋಯ್ತಪ್ಪ ಅಂತಂದರೆ ಅಥವಾ ರೈನ್ಫಾಲ್ ಏನಾದರೂ ಇಂಬ್ಯಾಲೆನ್ಸ್ ಆಯ್ತಪ್ಪ ಅಂದರೆ ಅಗ್ರಿಕಲ್ಚರ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಅಗ್ರಿಕಲ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಗ್ರಿಕಲ್ಚರ್ ಮೇಲೆ ಇಂಪ್ಯಾಕ್ಟ್ ಆಯ್ತಪ್ಪ ಅಂದರೆ ಆಟೋಮೆಟಿಕ್ಲಿ ಏನಾಗ್ತಾ ಹೋಗುತ್ತೆ, ಐ ಥಿಂಕ್ ಕ್ರಾಪ್ಸ್, ಟೈಪ್ಸ್ ಆಫ್ ಕ್ರಾಪ್ಸ್, ಫುಡ್ ಕ್ರಾಪ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫುಡ್ ಕ್ರಾಪ್ಸ್ ಕಡಿಮೆ ಆಯಿತು ಅಂದರೆ ಏನಾಗ್ತಾ ಹೋಗುತ್ತೆ, ಆಹಾರ ಇಲ್ಲಾರ್ದೇ ಹಾಹಾಕಾರ ಆಗ್ತಾ ಇದ್ದಾವೆ. ಇಸ್ ಇಟ್ ರೈಟ್? ಅದನ್ನು ನಾವು ಗಮನಿಸ್ಕೋಬೇಕು ಅನ್ನುವ ಉದ್ದೇಶದಿಂದ 2015ರಲ್ಲಿ ಪ್ಯಾರಿಸ್ ಒಪ್ಪಂದ ಆಗ್ತಾ ಹೋಗುತ್ತೆ. ಆ ಪ್ಯಾರಿಸ್ ಅಗ್ರಿಮೆಂಟ್ ಎದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್. ಸೊ ಅದನ್ನು ಕಡಿಮೆ ಮಾಡಬೇಕು. ಸೊ ಸಾರ್ವತ್ರಿಕವಾಗಿ ಎಲ್ಲ ರಾಷ್ಟ್ರಗಳು ಕೂಡಿ ಹಾಗಾದರೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಎಸ್, ಹೆಂಗಿತ್ತು ಮೊದಲೇ ದ ಅಗ್ರಿಮೆಂಟ್? ಸೊ ಇಲ್ಲಿ ನೋಡಿ, ರಿಅಫಿರ್ಮ್ಸ್ ಅಂದ್ರೆ ದ ಗೋಲ್ ಆಫ್ ಕೀಪಿಂಗ್ ಆವರೇಜ್ ವಾರ್ಮಿಂಗ್ ಬಿಲೋ 2 ಡಿಗ್ರಿ ಸೆಲ್ಸಿಯಸ್. ಸೊ ಆ್ಯಾವ್ರೇಜ್ ವಾರ್ಮಿಂಗ್ ಬಿಲೋ ಅಂದರೆ ಎಷ್ಟರ ನಾವು ಅಟ್ಲೀಸ್ಟ್ ಕಡಿಮೆ ಮಾಡಬೇಕಪ್ಪ ಅಂತಂದರೆ ಸೊ 2 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಒಂದು ಗೋಲ್ ಹಾಕೋತಾರೆ. ಎಲ್ಲ ಸಾರ್ವತ್ರಿಕ ರಾಷ್ಟ್ರಗಳು ಏನು ಒಪ್ಪಂದ ಮಾಡ್ಕೊಂಡಿರ್ತಾವೆ ಪ್ಯಾರಿಸ್ನಲ್ಲಿ. ಸೊ ಅಟ್ಲೀಸ್ಟ್ ನಾವು ಎಷ್ಟು ಕಡಿಮೆ ಮಾಡಬೇಕು, ಸೊ ಗ್ಲೋಬಲ್ ವಾರ್ಮಿಂಗನ್ನು ಅಥವಾ ಗ್ಲೋಬಲ್ ಟೆಂಪ್ರೇಚರನ್ನು 2 ಡಿಗ್ರಿ ಸೆಲ್ಸಿಯಸ್ ನಾವು ಕಡಿಮೆ ಮಾಡಬೇಕು. ಮಿನಿಮಮ್ 2 ಡಿಗ್ರಿ ಸೆಲ್ಸಿಯಸ್ ರೆಡ್ಯೂಸ್ ಆಫ್ ದಿ ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ಲೋಬಲ್ ಟೆಂಪ್ರೇಚರ್ ಅನ್ನೋದು ಒಂದು ಗೋಲ್ ಇರುತ್ತೆ. ಬಟ್ ಆಲ್ಸೋ ನೋಡಿ ನೀವು ಇಲ್ಲೇ ಸೊ ಪಾರ್ಟೀಸ್ ಟು ಪರ್ಸ್ಯೂ ಎಫರ್ಟ್ಸ್ ಟು ಲಿಮಿಟ್ ಇಟ್ ಟು 1.5 ಡಿಗ್ರಿ ಸೆಲ್ಸಿಯಸ್. ಇದನ್ನು 1.5 ಡಿಗ್ರಿ ಸೀಮಿತಗೊಳಿಸೋ ಪ್ರಯತ್ನಗಳನ್ನು ಪಕ್ಷಗಳು ಒತ್ತಾಯಿಸ್ತವೆ. ಅಟ್ಲೀಸ್ಟ್ ನಮ್ಮ ಗೋಲ್ ಎಷ್ಟಿದೆ, 2 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಹಾಗಾದರೆ ಎಲ್ಲಿಗೆ ಅದನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ವಿ ಟ್ರೈ ಟು ರೆಡ್ಯೂಸ್ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟರ ಕಡಿಮೆ ಮಾಡೋಣ ಅನ್ನೋ ಒಂದು ಒಪ್ಪಂದ ಇಟ್ಕೊಂಡು ಹಾಗಾದರೆ ಪ್ಯಾರಿಸ್ನಲ್ಲಿ ಏನು ಮಾಡ್ತವೆ, ಎಲ್ಲ ರಾಷ್ಟ್ರಗಳು ಸಹಿ ಆಗ್ತಾವೆ. ಕ್ಲೈಮೇಟ್ ರಿಸಿಲೆನ್ಸ್ ಆ್ಯಂಡ್ ಲೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಡೆವಲಪ್ಮೆಂಟ್ ಟು ಇನ್ಕ್ರೀಸ್ ಫುಡ್ ಪ್ರೊಡಕ್ಷನ್. ಅಂದರೆ ಕ್ಲೈಮೇಟ್ ರಿಲೇಟೆಡ್ ಲೋ ಗ್ರೀನ್ ಹೌಸ್ ಅಂದರೆ ಆಹಾರ ಉತ್ಪಾದನೆ ಹೆಚ್ಚಿಸಲು ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಕಡಿಮೆ ಹಸಿರುಮನೆ ಅನಿಲ ಹೊರಸೂಸುವಿಕೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾವೆ. ಡೆವಲಪ್ಮೆಂಟ್ ಇನ್ಕ್ರೀಸ್ ಫುಡ್ ಪ್ರೊಡಕ್ಷನ್, ಅಟ್ಲೀಸ್ಟ್ ಡೆವಲಪ್ ಆಫ್ ದಿ ಫುಡ್ ಅಂದರೆ ಆಹಾರ ಉತ್ಪಾದನೆ ಹೆಚ್ಚಿಗೆ ಆಗಬೇಕು ಅನ್ನುವ ಒಂದು ಗೋಲ್, ಒಂದು ಉದ್ದೇಶ. ಸೊ ಆ ಉದ್ದೇಶಕ್ಕೆ ಅನುಗುಣವಾಗಿ ಸಹಿ ಆಗಿರ್ತಕ್ಕಂಥದ್ದು ಪ್ಯಾರಿಸ್ ಅಗ್ರಿಮೆಂಟ್ ಅಂತೇಳಿ ಕರಿತಾ ಇದ್ದೀವಿ ನಾವು. ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತೇಳಿ ಕರಿತಾ ಇದ್ದೀವಿ ನಾವು ಇದಕ್ಕೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ದ ಲಾಂಚ್ ಆಫ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ISA ವಾಸ್ ಅನೌನ್ಸ್ಡ್ ಬೈ ನರೇಂದ್ರ ಮೋದಿ. ಇದು ನಮ್ಮ ದೇಶದಲ್ಲಿ ಆಗಿರತಕ್ಕಂಥ ಒಂದು ಸೋಲಾರ್ ಅಲೈನ್ಸ್ ಅಗ್ರಿಮೆಂಟ್ ಅಂತ ಕರಿತಾ ಇದ್ದೀವಿ ನಾವು ಇದಕ್ಕೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಒಂದು ಒಪ್ಪಂದ ಅಂತೇಳಿ ಕರಿತಾ ಇದ್ದೀವಿ ನಾವು ಇದಕ್ಕೆ. ಯಾವಾಗಾಯಿತು? ಸೊ 30th ನವಂಬರ್ 2015 ಸನ್ಮಾನ್ಯ ನರೇಂದ್ರ ಮೋದಿಯವರು ಅದಕ್ಕೊಂದು ಸಹಿ ಹಾಕ್ತಾರೆ. ಎಲ್ಲ ರಾಷ್ಟ್ರಗಳನ್ನು ಕರೆದುಕೊಂಡು ಏನು ಮಾಡ್ತಾ ಇದ್ದಾರೆ, ಒಂದು ಒಕ್ಕೂಟ ಮಾಡ್ಕೋತಾರೆ, ಒಂದು ಅಲೈನ್ಸ್ ಇರುತ್ತೆ. ಅಂದರೆ ಇನ್ಕ್ರೀಸ್ ಆಫ್ ದಿ ಸೋಲಾರ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡಬೇಕು ಅಥವಾ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಡೆವಲಪ್ಮೆಂಟ್ ಅಂತ ಕರಿತಾ ಇದ್ವಿ ನಾವು. ಅದಕ್ಕೆ ಅನೌನ್ಸ್ ಮಾಡ್ತಾರೆ. ಸೊ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆನ್ 30th ನವಂಬರ್ 2015 ಸೊ ಏನು ಮಾಡ್ತಾರೆ, ಸೈನ್ ಮಾಡ್ತಾ ಹೋಗ್ತಾರೆ. ಅವಾಗಲಿಂದ ಜಾರಿಗೆ ಬರ್ತಾ ಹೋಗುತ್ತೆ ಇದು. ಇದರಲ್ಲಿ ಮೋರ್ ದೆನ್ 20 ಕಂಟ್ರೀಸ್ ಅಂದರೆ 20ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಮಲ್ಟಿಲ್ಯಾಟ್ರಲ್ ಅಂತಲೇ ಕರಿತೇವೆ ನಾವು ಇದಕ್ಕೆ. ಬಿಕಾಸ್ ಮೋರ್ ದೆನ್ 2 ಕಂಟ್ರೀಸ್ ಇದ್ದಾವೆ. ಸೊ 2ಕ್ಕಿಂತ ಹೆಚ್ಚಿದ್ದಾವೆ, ಸೈನ್ ಮಾಡ್ತವೆ. ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತ ಕರಿತಾ ಇದ್ದೀವಿ ನಾವು ಅದಕ್ಕೆ. ಪ್ರಮೋಟ್ ಸೋಲಾರ್ ಟೆಕ್ನಾಲಜೀಸ್ ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ದು ಒಂದು ಮೇನ್ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ ಸೊ ಹೈ ಪ್ರಾಡಕ್ಟ್
ಅಥವಾ ಏನು ಮಾಡೋದು, ಇಲ್ಲೇ ಟೆಕ್ನಾಲಜೀಸ್ ಯಾವುದಕ್ಕೆ ಸೋಲಾರ್ ಎನರ್ಜಿಯನ್ನು ಡೆವಲಪ್ ಮಾಡತಕ್ಕಂಥ ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡ್ತಾ ಹೋಗೋದು. ಸೊ ಇಕ್ವಿಪ್ಮೆಂಟ್ಸ್, ಗ್ಯಾಡ್ಗೆಟ್ಸ್, ಸೋಲಾರ್ ಎನರ್ಜಿ ಡೆವಲಪ್ಮೆಂಟ್ ರಿಲೇಟೆಡ್ ಗ್ಯಾಡ್ಗೆಟ್ಸ್ ಏನೇನಿದ್ದಾವೆ, ಇಕ್ವಿಪ್ಮೆಂಟ್ಗಳೇನಿದ್ದಾವೆ ಅದನ್ನು ಡೆವಲಪ್ ಮಾಡೋದು. ಆ್ಯಂಡ್ ನ್ಯೂ ಬಿಸ್ನೆಸಸ್ ಮಾಡೆಲ್ಸ್, ಬಿಸ್ನೆಸ್ ಅಂದರೆ ಹೇಗೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಅವುಗಳನ್ನು ಸರಬರಾಜು ಮಾಡೋದು, ಬಿಸ್ನೆಸ್ ವ್ಯವಹಾರ ಮಾಡೋದು. ಆ್ಯಂಡ್ ಇನ್ವೆಸ್ಟ್ ಮಾಡೋದು. ಮೋರ್ ದೆನ್ 20 ಕಂಟ್ರೀಸ್ ಏನು ಮಾಡೋದು, ಸೊ ಭಾರತ ದೇಶದಲ್ಲಿ ಇನ್ವೆಸ್ಟ್ ಮಾಡೋದು. ಭಾರತ ದೇಶ ಬೇರೆ ರಾಷ್ಟ್ರಕ್ಕೆ ಹೋಗಿ ಇನ್ವೆಸ್ಟ್ ಮಾಡೋದು, ಯಾವುದು ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡೋದಾಗಿರ್ಬೋದು, ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಡೆವಲಪ್ಮೆಂಟ್ ರಿಲೇಟೆಡೇ ಇವೆಲ್ಲ ಮಾಡ್ತಾ ಹೋಗ್ತವೆ. ಸೊ ಇನ್ವೆಸ್ಟ್ಮೆಂಟ್ ಇನ್ ದ ಸೋಲಾರ್ ಸೆಕ್ಟರ್ ಟು ಎನ್ಹಾನ್ಸ್, ಸೊ ಅದನ್ನು ಎನ್ಹಾನ್ಸ್ ಮಾಡ್ತಾ ಡೆವಲಪ್ ಮಾಡ್ತಾ ಹೋಗೋದನ್ನು. ಫಾರ್ಮುಲೇಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಟು ಪ್ರಮೋಟ್ ಸೋಲಾರ್ ಅಪ್ಲಿಕೇಶನ್ಸ್. ಸೊ ಅದ್ರ ರಿಲೇಟೆಡ್ ಅನ್ವಯನಗಳು ಏನೇನಿದ್ದಾವೆ ಅದನ್ನೆಲ್ಲ ಡೆವಲಪ್ ಮಾಡೋ. ಹೆಡ್ ಕ್ವಾರ್ಟರ್ ಎಲ್ಲಿದೆ, ಇದು ಇಂಡಿಯಾದೊಳಗಿದೆ. ಸೊ ಯಾವುದು ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಹೆಡ್ ಕ್ವಾರ್ಟರ್ ಇಂಡಿಯಾದೊಳಗಿದೆ. ದ ಹೆಡ್ ಕ್ವಾರ್ಟರ್ ಇಂಡಿಯಾದೊಳಗಿದೆ. ಸೊ ಇವಿಷ್ಟು ಅಗ್ರಿಮೆಂಟ್ ಅಂತ ಕರಿತಾ ಇದ್ದೀವಿ ನಾವು. ಲೆಟ್ ಅಸ್ ನಾವು ವಿಲ್ ಡಿಸ್ಕಸ್ ಅಬೌಟ್ ಎನ್ವೈರನ್ಮೆಂಟ್ ರಿಲೇಟೆಡ್ ಆ್ಯಕ್ಟ್ಸ್ ಆ್ಯಂಡ್ ಲೆಜಿಸ್ಲೇಷನ್ಸ್. ಸೊ ಯಾವುದು ಇಂಪಾರ್ಟೆಂಟ್ ಅಂತ ನನಗನಿಸಿದೆ ಅದನ್ನು ನಾನು ಮಾತ್ರ ಲಿಸ್ಟ್ ಮಾಡಿದ್ದೀನಿ. ತಾವೆಲ್ಲ ಇದಕ್ಕಿನ್ನ ಡೀಪಾಗಿ ಹಾಗಾದರೆ ಅವ್ನು ಕಲೆಕ್ಟ್ ಮಾಡಿ ಅಧ್ಯಯನವನ್ನು ಮಾಡಿಕೊಂಡು ಪರೀಕ್ಷೆಗೆ ನಾವು ಸಿದ್ಧರಾಗಬೇಕಾಗತ್ತೆ. ಇಸ್ ಇಟ್ ರೈಟ್? ಸೊ ಇಲ್ಲಿ ನೋಡಿ, ಆರ್ಟಿಕಲ್ 48A ಸ್ಟೇಟ್ಸ್ ದ ಪ್ರೊಟೆಕ್ಷನ್ ಆಫ್ ದಿ ಕಂಟ್ರೀಸ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಎಸ್, ಅಂದರೆ ವನ್ಯಜೀವಿ ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಧಿ, ಕಾಯ್ದೆ 48A ಏನು ಹೇಳ್ತಾರೆ, ಸ್ಟೇಟ್ಸ್ ದ ಪ್ರೊಟೆಕ್ಷನ್ ಆಫ್ ದಿ ಕಂಟ್ರೀಸ್ ಅಂದರೆ ಆಯಾ ದೇಶದ ಅಂದರೆ ಇವು ಎಲ್ಲ ಎನ್ವೈರನ್ಮೆಂಟಲ್ ಇಲ್ಲಿ ಏನು ಲೆಜಿಸ್ಲೇಷನ್ ನಾನು ಲಿಸ್ಟ್ ಮಾಡಿದ್ದೀನಿ, ಇವು ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ಕಾನೂನುಗಳು ಅಥವಾ ವಿಧಿಗಳು ಅಂತ. ಆರ್ಟಿಕಲ್ಸ್, ವಿಧಿ ಅಂತ ಕರಿತಿದ್ವಿ ನಾವು, ಪರಿಚ್ಛೇದ. ಇಸ್ ಇಟ್ ರೈಟ್? 48 ಏನು ಹೇಳ್ತದೆ, ಸೊ ಕಂಟ್ರೀಸ್ ಅಂದರೆ ನಮ್ಮ ಭಾರತ ದೇಶದ ಫಾರೆಸ್ಟ್ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಣೆಯನ್ನು ಮಾಡೋದು, ಅದು ಫಸ್ಟ್ ಆರ್ಟಿಕಲ್ ಇದು. ಇಸ್ ಇಟ್ ರೈಟ್? 51A ಏನು ಹೇಳ್ತದೆ, ಜಿ. 48A ಅದು ಹೇಳ್ತಾ ಇದೆ. 51AG ಏನು ಹೇಳ್ತಾ ಇದೆ, ಪ್ರೊಟೆಕ್ಟಿಂಗ್ ಆ್ಯಂಡ್ ಇಂಪ್ರೂವಿಂಗ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ವೈಲ್ಡ್ ಲೈಫ್. ಪ್ರೊಟೆಕ್ಟ್ ಮಾಡೋದು, ಸಂರಕ್ಷಣೆಯನ್ನು ಮಾಡುವುದು, ಆ್ಯಂಡ್ ಆ್ಯಸ್ ವೆಲ್ ಆಸ್ ಅಭಿವೃದ್ಧಿಗೊಳಿಸುವುದು, ವಿಕಾಸಗೊಳಿಸುವುದು. ಇಸ್ ಇಟ್ ರೈಟ್? ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ವೈಲ್ಡ್ ಲೈಫ್, ವನ್ಯಜೀವಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಇಂಪ್ರೂವ್ ಮಾಡುವುದು, ಅವುಗಳನ್ನು ಇಂಪ್ರೂವ್ಮೆಂಟ್ ಮಾಡೋದು. ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು? ಈಗ ಫಾರೆಸ್ಟ್ರೇಷನನ್ನು ಡೆವಲಪ್ ಮಾಡ್ತಾ ಹೋಗೋದು. ಡಿಫಾರೆಸ್ಟ್ರೇಷನ್ ಮಾಡೋಂಗಿಲ್ಲ. ಡಿಫಾರೆಸ್ಟ್ರೇಷನ್ ಮಾಡಿದರೆ ಪನಿಷ್ಮೆಂಟ್ ಕೊಡಬೇಕಾಗತ್ತೆ. ಇಸ್ ಇಟ್ ರೈಟ್? ಅದು ಆರ್ಟಿಕಲ್ನಿದೆ. ಈಗ ವನ್ಯಜೀವಿಗಳನ್ನು ಬೇಟೆ ಆಡುವಂಗಿಲ್ಲ, ಸಂರಕ್ಷಣೆಯನ್ನು ಮಾಡೋದು. ಇಸ್ ಇಟ್ ರೈಟ್? ಸೊ ಅದು 51AG ಇದರೊಳಗೆ ಬರ್ತಕ್ಕಂಥದ್ದು ಆರ್ಟಿಕಲ್ಲು. ಆರ್ಟಿಕಲ್ 21 ಹೇಳ್ತದೆ ರೈಟ್ ಟು ಲೈಫ್, ಎಲ್ಲರಿಗೂ ರೈಟ್ ಟು ಲೈಫ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಯಾವುದೇ ಜೀವಿ ಇರಲಿ ಅದು ಬದುಕಲಿಕ್ಕೆ ಹಕ್ಕನ್ನು ಪಡೆದುಕೊಂಡಿದೆ ಆರ್ಟಿಕಲ್ 21 ಪ್ರಕಾರ. ಯಾವುದೂ ಕೊಲ್ಲುವಂಗಿಲ್ಲ. ಸೊ ಎಲ್ಲದೂ ಸಂರಕ್ಷಣೆಯನ್ನು ಮಾಡೋದು. ಇಲ್ಲಿ ಇನ್ನೊಂದು, ಸೊ ಎನ್ವೈರನ್ಮೆಂಟಲ್ ಲೆಜಿಸ್ಲೇಷನ್ ರಿಲೇಟೆಡ್ ಇನ್ನು ಕಾಯ್ದೆಗಳು ಬರ್ತಾ ಹೋಗ್ತವೆ. ಕಾಯ್ದೆ, ಆ್ಯಕ್ಟ್ ಅಂತ ಕರಿತೀವಿ ನಾವು ಇದಕ್ಕೆ. ಅಲ್ಲಿ ಶಾಸನ, ಕಾನೂನು ಅಂತ ಕರಿತೀವಿ. ಲೆಜಿಸ್ಲೇಷನ್ ಅಂದರೆ ಇಲ್ಲಿ ಆ್ಯಕ್ಟ್, ಎನ್ವೈರನ್ಮೆಂಟಲ್ ರಿಲೇಟೆಡ್ ಆ್ಯಕ್ಟ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ವಾಟರ್ ಆ್ಯಕ್ಟ್, ಜಲ ಕಾಯ್ದೆ, ಶಾರ್ಟ್ ಟೈಟಲ್ ಆಫ್ ದಿ ಆ್ಯಕ್ಟ್ ವಾಟರ್ ಆ್ಯಕ್ಟ್ ಅಂತ ಕರಿತೀವಿ, 1974. ಇಸ್ ಇಟ್ ರೈಟ್? ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್, ಸೊ ಯಾವುದು ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ಸೊ ವಾಟರ್ ಆ್ಯಕ್ಟ್ ಅಂತಂತಂದರೆ ಅಂದರೆ ಜಲಮಾಲಿನ್ಯ ಅಥವಾ ಜಲಮಾಲಿನ್ಯ ಮತ್ತು ನಿಯಂತ್ರಣ ಕಾಯ್ದೆ 1974. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980. ಸೊ ಅರಣ್ಯ ಸಂರಕ್ಷಣಾ ಕಾಯ್ದೆ. ದ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್, ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 1981. ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ 1986. ಪಾಲಿಸಿ ಸ್ಟೇಟ್ಮೆಂಟ್ ಆನ್ ಅಮೆಂಡ್ಮೆಂಟ್ ಆಫ್ ಪೊಲ್ಯೂಷನ್, ಮಾಲಿನ್ಯ ಶಮನಗೊಳಿಸುವ ನೀತಿ 1992. ಆ್ಯಂಡ್ ನ್ಯಾಷನಲ್ ಪಾಲಿಸಿ ಆನ್ ಎನ್ವೈರನ್ಮೆಂಟ್ ಇನ್ ಇಂಡಿಯಾ, ಸೊ ಪರಿಸರ ಕಾಯ್ದೆ ಭಾರತ ದೇಶದಲ್ಲಿ ಪರಿಸರ ನೀತಿ ಅಂತಲೂ ಕರಿತೀವಿ ನಾವು ಇದಕ್ಕೆ, 2004ರಲ್ಲಿ. ಸೊ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯ ಕ್ರಿಯಾ ಯೋಜನೆ ಅಂತ ಕರಿತೀವಿ, 2008. ಸೊ ಇವೆಲ್ಲ ಆ್ಯಕ್ಟ್ ಇದ್ದಾವೆ. ಹಾಗಿದ್ರೆ ಇವ್ನು ಏನೇನು ಒನ್ ಬೈ ಒನ್ ವಿ ವಿಲ್ ಡಿಸ್ಕಸ್. ದ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್,
ಅಂದರೆ ವಾಯು ಮಾಲಿನ್ಯದ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 1981. ಇದು 1981 ಬರುತ್ತೆ ಈ ಕಾಯ್ದೆ. ಶಾರ್ಟ್ ಟೈಟಲ್ ಆಫ್ ದಿ ಆ್ಯಕ್ಟ್ ಏನು ಹೇಳ್ತಾರೆ, ಏರ್ ಆ್ಯಕ್ಟ್ ಅಂತ ಅಷ್ಟೇ ಕರಿತೀವಿ. ಇಟ್ ಶುಡ್ ಬಿ ಕನ್ಸಿಡ್ರೇಷನ್ ಆಫ್ ದಿ ಹೋಲ್ ಇಂಡಿಯಾ. ಸೊ ಅಥವಾ ಸೆಂಟ್ರಲ್ ಗೌರ್ಮೆಂಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾಯ್ದೆ. ಇಸ್ ಇಟ್ ರೈಟ್? ಸೊ ಏರ್ ಪೊಲ್ಯೂಟೆಂಟ್ಸ್ ಅಂದರೆ ಮಲಿನಕಾರಕಗಳು. ಸೊ ಯಾವುದು? ಏರ್, ವಾಯು ಮಲಿನಕಾರಕಗಳು. ಸೊ ಅವುಗಳನ್ನು ಕಡಿಮೆ ಮಾಡೋದು. Is it right? Means any solid, liquid, gases, substance present in the atmosphere in such ನೋಡಿ ಇಲ್ಲಿ concentration as may be or tend to be injurious to human beings. ಏನೇನಿದಾವೆ, ಏನು ಇಂಜುರಿಯಸ್ ಮಾಡ್ತಾ ಇದ್ದಾವೆ ಹೆಲ್ತ್ಗೆ, ಸೊ ಅವುಗಳನ್ನು ಕಡಿಮೆ ಮಾಡ್ತಾ ಹೋಗೋದು. ಸೊ ಎನಿ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸಸ್ ಆಗಿರ್ಬೋದು, ಏರ್ ರಿಲೇಟೆಡ್ ಅವುಗಳನ್ನು ಕಡಿಮೆ ಮಾಡ್ತಾ ಹೋಗೋದು. ಆ್ಯಂಡ್ ಪ್ರಿವೆಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಏರ್ ಪೊಲ್ಯೂಷನ್, ಸಂರಕ್ಷಣೆ ಮತ್ತು ನಿಯಂತ್ರಣವನ್ನು ಮಾಡೋದು. ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯದ ಒಂದು ಸಂರಕ್ಷಣೆ ಮತ್ತು ನಿಯಂತ್ರಣ ಮಾಡೋದು, ಇದ್ರದ್ದು ಮೇನ್ ಆಬ್ಜೆಕ್ಟಿವ್ಸ್ ಆಗಿರ್ತಕ್ಕಂಥದ್ದು. ಶಾರ್ಟ್ ಟೈಟಲ್ ಏರ್ ಆ್ಯಕ್ಟನ್ನು ಹೇಳ್ತಾ ಇದೆ 1981. ಎಸ್, ಮೇಂಟೈನಿಂಗ್ ಏರ್ ಕ್ವಾಲಿಟಿ ಅಂದರೆ ವಾಯುವಿನ ಗುಣಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದು. ಗುಣಾತ್ಮಕತೆ, ಇಸ್ ಇಟ್ ರೈಟ್? ಅದನ್ನು ಮೇಂಟೈನ್ ಮಾಡ್ತಾ ಹೋಗೋದು, ನಿರ್ವಹಣೆಯನ್ನು ಮಾಡೋದು. ಅದು ಈ ಆ್ಯಕ್ಟ್ ಅಂಡರ್ನಲ್ಲೇ ಬರ್ತಕ್ಕಂಥದ್ದು. ಎಸ್, ಎಸ್ಟಾಬ್ಲಿಷ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್. ಎಸ್, ಇದಕ್ಕೆ ಐ ಥಿಂಕ್ ಅಂಡರ್ ದಿಸ್ ಆ್ಯಕ್ಟ್ ಆಲ್ಮೋಸ್ಟ್ ಆಲ್ ಸೊ ಸ್ಟೇಟ್ ಗೌರ್ನಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ನಮೆಂಟ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ CPCB ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, CPCB. ಆ್ಯಂಡ್ ಸ್ಟೇಟ್ CPCB ಅಂದರೆ SPCB ಅಂತ ಕರಿತಾ ಹೋಗೋದು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ಗಳಿದ್ದಾವೆ ಇದಕ್ಕೆ. ಸೊ ಅಂಡರ್ ದಿ ಬೋರ್ಡ್ ಐ ಥಿಂಕ್ ಪ್ರೆಸಿಡೆಂಟ್ ಆ್ಯಂಡ್ ಅಥವಾ ಚೇರ್ಮನ್, ಮೆಂಬರ್ಸ್ ಆಟೋಮೆಟಿಕ್ಲಿ ಅವ್ರು ಏನು ಮಾಡ್ತಾಯಿದ್ರು, ವರ್ಕ್ ಮಾಡ್ತಾಯಿದ್ದಾರೆ, ರಿಪೋರ್ಟ್ ಮಾಡ್ತಾಯಿದ್ದಾರೆ ಗೌರ್ಮೆಂಟಿಗೆ. ಗೌರ್ಮೆಂಟ್ ರಿಪೋರ್ಟ್ ಮಾಡಿದ ತಕ್ಷಣ ಏನು ಮಾಡ್ತಾ ಹೋಗುತ್ತೆ, ಆ ಪ್ಲ್ಯಾನ್, ಆ್ಯಕ್ಷನ್, ಪಾಲಿಸೀಸ್ ಏನೇ ಇರಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ಬೋರ್ಡ್ ಏನು ಡೈರೆಕ್ಟ್ ಮಾಡ್ತಾಯಿದೆ, ಏನು ಗೈಡ್ಲೈನ್ಸನ್ನು ನೀಡ್ತಾ ಇದೆ ಅವ್ರಿಗೆ, ಹಾಗಾದರೆ ಅದು ಸೊ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ ಇದ್ರ ಪ್ರಕಾರನೇ. ಎಸ್, ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕರಿತೀವಿ, 1986 ಪರಿಸರ ಸಂರಕ್ಷಣಾ ಕಾಯ್ದೆ ಅಂತ ಕರಿತೀವಿ ಇದಕ್ಕೆ. ಎಸ್, ದಿಸ್ ಆ್ಯಕ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ನವಂಬರ್ 19, 1986. ಇದು ನವಂಬರ್ 1986 ಈ ಕಾಯ್ದೆ ಜಾರಿಗೆ ಬರುತ್ತೆ. ಸೊ ಈ ಕಾಯ್ದೆನೂ ಎದಕ್ಕೆ ಸಂಬಂಧಪಟ್ಟಿದೆ, ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ಅಂತ ಕರಿತೀವಿ ನಾವು ಇದಕ್ಕೆ. ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಸ್, ವೇರ್ ಎಸ್ ದ ಡಿಸಿಷನ್ಸ್ ವೇ ಟೇಕನ್ ಅಟ್ ದ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಅಂತ ಏನು ಕರಿತಾ ಇದ್ದೀವಿ ನಾವು. ಎಸ್, ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವೈರನ್ಮೆಂಟ್ ಹೆಲ್ಡ್ ಅಟ್ ಸ್ಟಾಕ್ಹೋಮ್ ಇನ್ ಜೂನ್ 1972. ಅದರ ಅಂಡರ್ನಲ್ಲಿ ಬಂದಿರತಕ್ಕಂಥದ್ದು ಇದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಇದನ್ನು ಗಮನಿಸಬೇಕು. ಆಲ್ಮೋಸ್ಟ್ ಆಲ್ ಈ ಪ್ರಶ್ನೆ ಬರ್ಬೋದು. ಇದು ಯಾವಾಗ ಎನ್ಯಾಕ್ಟ್ ಆಯಿತು, ಅದು ಯಾವಾಗ ಜಾರಿಗೆ ಬಂತು ಒಂದು. ಇದ್ರ ಅಂಡರ್ನೊಳಗನೆ ಎಲ್ಲವೂ ಆ್ಯಕ್ಟ್ಗಳು ಬರ್ತಾ ಇದ್ದಾವೆ. ಅಂದರೆ ದಿಸ್ ಆ್ಯಕ್ಟ್ ಶುಡ್ ಬಿ ಕನ್ಸಿಡರೇಷನ್ ಟು ಹೋಲ್ ಎನ್ವೈರನ್ಮೆಂಟ್. ಅಲ್ಲಿ ನೋಡಿ ನೀವು ಏರ್ ಆ್ಯಕ್ಟ್ ಅಂತ ಕರೆದ್ರೆ ಇಟ್ ಶುಡ್ ಬಿ ಕನ್ಸಿಡರ್ ಟು ಓನ್ಲಿ ಏರ್ ಪೊಲ್ಯೂಷನ್ ಅಥವಾ ಏರ್ ಕನ್ಸರ್ವೇಷನ್ ಅದಕ್ಕಷ್ಟೇ ರಿಲೇಟೆಡ್ ಇರೋದು. ವಾಟರ್ಗಷ್ಟೇ. ಬಟ್ ಇಲ್ಲಿ ಪರಿಸರ ಅಂತೇಳಿ ಬಂದಾಗ ಪರಿಸರ ಅಂದರೆ ಹೋಲ್ ಎಲ್ಲ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ಇದು. 1986 ಕಾಯ್ದೆ ಇಡೀ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ಇದು. ಎಸ್, ಸ್ಟಾಕ್ಹೋಮ್ 1972 ಅದರ ಅಂಡರ್ನಲ್ಲಿ ಬಂದಿರತಕ್ಕಂಥದ್ದು. ಎಸ್ಟಾಬ್ಲಿಷಿಂಗ್ ಎನ್ವೈರನ್ಮೆಂಟಲ್ ಲ್ಯಾಬ್ರೋಟರೀಸ್. ಸೊ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ಸ್ಗಳೇನು, ಐ ಥಿಂಕ್ ಸೊ ಎಸ್ಟಾಬ್ಲಿಷಿಂಗ್ ಮೋರ್ ಲ್ಯಾಬ್ರೋಟರೀಸ್ ಅಥವಾ ಲ್ಯಾಬ್ರೋಟರೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದು ಕಂಟ್ರಿ ಒಳಗೆ, ನಮ್ಮ ಭಾರತ ದೇಶದೊಳಗೆ ಪ್ರಯೋಗಾಲಯಗಳು, ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗಾಲಯಗಳನ್ನು ಎಸ್ಟಾಬ್ಲಿಷ್ ಮಾಡೋದು. ಎಸ್, ದ ಪ್ರೊಟೆಕ್ಟ್ ದ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಇನ್ ದ ಕಂಟ್ರಿ. ಎಸ್, ಈ ಆ್ಯಕ್ಟು ಹೆಚ್ಚು ಫೋಕಸ್ ಮಾಡಿದ್ದು ಎದಕ್ಕಪ್ಪ ಅಂತಂದರೆ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಸೊ ವನ್ಯಜೀವಿ ಮತ್ತು ಅರಣ್ಯಕ್ಕೆ ಹೆಚ್ಚು ಫೋಕಸ್ ಮಾಡಿ. ಯಾಕಂದರೆ ನೋಡಿ ನೀವು, ಅರಣ್ಯ ಇದ್ರೇ ಎಲ್ಲ ಪರಿಸರ ಸಮತೋಲನ ಬರಲಿಕ್ಕೆ ಸಾಧ್ಯ. ಅಂದರೆ ಫಾರೆಸ್ಟೇಷನ್ ಈಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಫಾರ್ ಬ್ಯಾಲೆನ್ಸಿಂಗ್ ಆಫ್ ದಿ ಎನ್ವೈರ್ಮೆಂಟ್. ಪರಿಸರ ನೀವು ಯಾವಾಗಲೂ ಸಮತೋಲನವಾಗಿ ಕಾಪಾಡಬೇಕಪ್ಪ ಅಂದರೆ ಅರಣ್ಯ ಇದ್ರೇ ಏನಾಗ್ತಾ ಹೋಗುತ್ತೆ, ಮಳೆ ಬರುತ್ತೆ. ಮಳೆ ಬಂದರೆ ಏನಾಗುತ್ತೆ, ಅಗ್ರಿಕಲ್ಚರ್ ಚೆನ್ನಾಗಿರುತ್ತೆ. ಅಗ್ರಿಕಲ್ಚರ್ ಚೆನ್ನಾಗಿದ್ರೆ ಏನಾಗ್ತಾ ಹೋಗುತ್ತೆ, ಸೊ ಫುಡ್ ಕ್ರಾಪ್ಸ್ ಪ್ರಾಡಕ್ಟ್ಸ್ಗಳನ್ನು ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಎಸ್, ಇನ್ನು ವಾಟರ್ ಇದ್ದರೆ, ಮಳೆ ಬಂತಪ್ಪ ಅಂದರೆ ಏನಾಗ್ತಾ ಹೋಗುತ್ತೆ, ಸೊ ಡ್ಯಾಮ್ಸ್ಗಳಲ್ಲಿ ನೀರು ಸ್ಟೋರ್ ಆಯ್ತಪ್ಪ ಅಂದರೆ ಏನಾಗ್ತಾ ಹೋಗುತ್ತೆ, ಜನರೇಟ್ ಪವರ್, ಎಲೆಕ್ಟ್ರಿಸಿಟಿ
ಹೌದಾ, ಹೈಡ್ರೋ ಎಲೆಕ್ಟ್ರಿಸಿಟಿ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಗ್ರಿಕಲ್ಚರ್ಗೆ ಹೊಳ್ಳಿ ನಾವು ಅದನ್ನು ಸ್ಟೋರ್ ಮಾಡಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆ ರಿಲೇಟೆಡ್ ಫಾರೆಸ್ಟ್ಗೆ ಮೋಸ್ಟ್ ಫೋಕಸ್ ಮಾಡಿರ್ತಕ್ಕಂಥ ಆ್ಯಕ್ಟ್ ಯಾವುದಪ್ಪ ಅಂದರೆ 1986 ಕಾಯ್ದೆ ಅಂತ ಕರಿತಾ ಇದ್ದೀವಿ. ಎಸ್, ದ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್, ಜಲಮಾಲಿನ್ಯದ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 1974 ಅಂತೀವಿ. 1974 ಬರುತ್ತೆ ಇದು. 1974 7th ಡಿಸೆಂಬರ್ದೊಳಗೆ ಬರುತ್ತೆ ಈ ಆ್ಯಕ್ಟು. ಸೊ ಇದು ಆ್ಯಕ್ಟು ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದ್ರದ್ದು ಮೇನ್ ಆಬ್ಜೆಕ್ಟಿವ್ಸ್, ಮೇನ್ ಗೋಲ್ ಏನಪ್ಪ ಅಂತಂದರೆ ವಾಟರ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋದು. ಸೊ ನಾನು ಆಗಲೇ ಹೇಳಿದೆ CPCB ಅಂತೇಳಿ. ಸೊ ಬೋರ್ಡ್ ಇರುತ್ತೆ, ಐಡೆಂಟಿಫಿಕೇಷನ್ ಆಫ್ ದಿ ಪೊಲ್ಯೂಷನ್ ವಾಟರ್ನ ಐಡೆಂಟಿಫಿಕೇಷನ್ ಮಾಡುತ್ತೆ, ಸಜೆಷನ್ಸ್ ಕೊಡುತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ. ಸೆಂಟ್ರಲ್ ಗೌರ್ಮೆಂಟ್ದವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಇಸ್ ಇಟ್ ರೈಟ್? ಸೊ ಅವೆಲ್ಲವುಗಳು ಬ್ಯಾಲೆನ್ಸ್ ಮಾಡೋದು. ಸೊ ಅಂಡರ್ ದಿ 1974 ವಾಟರ್ ಆ್ಯಕ್ಟ್, ಶಾರ್ಟ್ ಟೈಟಲ್ ವಾಟರ್ ಆ್ಯಕ್ಟ್ ಅಂತ, ಜಲ ಕಾಯ್ದೆ ಅಂತ ಕರಿತಾರೆ ಶಾರ್ಟ್ ಟೈಟಲ್ ಆಗಿ. ಸಂಕ್ಷಿಪ್ತವಾಗಿ ಈ ಆ್ಯಕ್ಟನ್ನು ತಲೆಬರ ಏನಪ್ಪ ಅಂದರೆ ಜಲ ಕಾಯ್ದೆ ಅಂತ ಕರಿತೀವಿ. ದ ಫಾಲೋಯಿಂಗ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ರಿಸೀವ್ಡ್ ದ ಅಸೆಂಟ್ ಆಫ್ ದ ಪ್ರೆಸಿಡೆಂಟ್ ಆನ್ ದ 7th ಡಿಸೆಂಬರ್ 1974, 1974 ಆ್ಯಂಡ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್. ಮೇನ್ ಇದ್ರದ್ದು ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ವಾಟರ್ ಪೊಲ್ಯೂಷನ್, ಜಲ ಮಾಲಿನ್ಯವನ್ನು ಸಂರಕ್ಷಣೆ ಮಾಡೋದು ಮತ್ತು ನಿಯಂತ್ರಣ ಮಾಡೋದು ಇದ್ರದ್ದು ಮೇನ್ ಪ್ರಮುಖ ಉದ್ದೇಶ ಅಂತ ಕರಿತಾ ಇದ್ದೀವಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಬೋರ್ಡ್ಸ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್ ಆ್ಯಕ್ಟ್. ಎಸ್, ಅದೇ ಹೇಳಿದ್ನಲ್ಲ CPCB ಇದ್ರ ಅಂಡರ್ನೊಳಗೆ ಬರ್ತವೆ. ಸೊ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಸೊ ಅಂದರೆ ಕೇಂದ್ರದಲ್ಲಿ ಮಾಲಿನ್ಯ ತಡೆಗಟ್ಟುವ ಮಂಡಳಿ ಅಂತ ಇದೆ. ಅಂಡರ್ ದಿ ಇದು ಸ್ಟೇಟ್ನೊಳಗೂ ಇರ್ತವೆ ಇವೆಲ್ಲವು. ಇವು ಸ್ಟೇಟ್ ಗೌರ್ಮೆಂಟ್ಗಳು ಎಲ್ಲ ಬೋರ್ಡ್ಗಳು ಏನು ಮಾಡ್ತಾ ಇದ್ದಾವೆ, ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್ದೊಳಗೆ ವರ್ಕ್ ಮಾಡ್ತಾ ಇರ್ತವೆ. ಈ ಸ್ಟೇಟ್ನವರು ಸೆಂಟ್ರಲ್ CPCBಗೆ ರಿಪೋರ್ಟ್ ಮಾಡ್ತಾರೆ. CPCB ಅವರು ಕನ್ಸರ್ನ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡ್ತಾ ಹೋಗ್ತಾರೆ. ಇಸ್ ಇಟ್ ರೈಟ್? ಈ ಥರನಾಗಿ ಒಂದು ವರ್ಕ್ ಇರ್ತದೆ ಇದರಲ್ಲಿ. ಸೊ ಆ ಥರನಾಗಿ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ. ಎಸ್, ಪಾಲಿಸಿ ಸ್ಟೇಟ್ಮೆಂಟ್ ಆನ್ ಅಮೆಂಡ್ಮೆಂಟ್ ಆಫ್ ಪೊಲ್ಯೂಷನ್, ಮಾಲಿನ್ಯ ಶಮನಗೊಳಿಸುವ ನೀತಿ 1992 ಅಂತ ಕರಿತಾ ಇದ್ದೀವಿ ನಾವು ಇದಕ್ಕೆ. ಅಂದರೆ ಏನು ಮಾಡೋದು? ಸೊ ದಿಸ್ ಆ್ಯಕ್ಟ್ ಶುಡ್ ಬಿ ಕನ್ಸಿಡರ್ಡ್. ಸೊ ಆಲ್ ಪೊಲ್ಯೂಟೆಡ್ ನೋಡಿ, ವಾಟರ್ ಆ್ಯಕ್ಟ್ ಅಂದಾಗ ವಾಟರ್ಗೆ ಅಷ್ಟೇ ಸೀಮಿತವಾಗಿತ್ತು, ಏರ್ ಅಂದಾಗ ಏರ್ಗಷ್ಟೇ ಸೀಮಿತವಾಗಿತ್ತು. ಇಸ್ ಇಟ್ ರೈಟ್? ಸೊ ಅಲ್ಲಿ ಅಷ್ಟೇ ಸೀಮಿತ ಬೇಡ ಅಂತೇಳಿ 92 ಒಂದು ಪಾಲಿಸಿ ಮಾಡ್ತದೆ ಸೆಂಟ್ರಲ್ ಗೌರ್ನಮೆಂಟ್. ಅದು ಏನು? ಎಲ್ಲ ಮಾಲಿನ್ಯಗಳು ಪಾಲಿಸಿ, ಒಂದು ನೀತಿ, ಪೊಲ್ಯೂಷನ್ ರಿಲೇಟೆಡ್ ಒಂದು ನೀತಿ ಮಾಡೋಣ, ಮಾಲಿನ್ಯವನ್ನು ಶಮನಗೊಳಿಸಬೇಕು. ಇಟ್ ಮೇ ಬಿ ಸಾಯಿಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಪ್ಲಾಸ್ಟಿಕ್ ಪೊಲ್ಯೂಷನ್, ಮರೈನ್ ಪೊಲ್ಯೂಷನ್, ಎಲ್ಲವೂ ಈ ಆ್ಯಕ್ಟ್ ಅಂಡರ್ನಲ್ಲೇ ಬರ್ತಾ ಇದ್ದಾವೆ. ಮತ್ತು ಅಗೇನ್ ಎಲ್ಲ ಆ್ಯಕ್ಟ್ಗಳು ಬರ್ತಾ ಇದ್ದಾವೆ. ಎಸ್, ದಿಸ್ ಆ್ಯಕ್ಟ್ ಆ್ಯಸ್ ಕನ್ಸಿಡರ್ಡ್ ಏರ್, ವಾಟರ್, ಲ್ಯಾಂಡ್, ಪ್ಲಾಸ್ಟಿಕ್, ಸೊ ಮರೈನ್ ಎಲ್ಲವುಗಳು ಬರ್ತಾ ಇದ್ದಾವೆ. ಮರೈನ್ ಪೊಲ್ಯೂಷನ್ ಆ್ಯಂಡ್ ಡಿಫಾರೆಸ್ಟ್ರೇಷನ್ ನೋಡಿ, ಅಂದರೆ ಅರಣ್ಯ ನಾಶವನ್ನು ತಡೆಗಟ್ಟಬೇಕು. ಎಸ್, ಅಲ್ಲೇನು ಮಾಡೋದು? ಫಾರೆಸ್ಟ್ರೇಷನ್ ಮಾಡೋದು, ಫಾರೆಸ್ಟಿಗೆ ಫೋಕಸ್ ಮಾಡ್ತಾಯಿದ್ರು ಎಲ್ಲರೂ. ಬಟ್ ಈ ಆ್ಯಕ್ಟ್ನಲ್ಲಿ ಏನು ಮಾಡ್ತಾ ಇದೆ? ಡಿಫಾರೆಸ್ಟ್ರೇಷನ್ ಕಂಟ್ರೋಲ್, ಅದಕ್ಕೆ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಪ್ರಿವೆನ್ಷನ್ ಪರ್ಪೋಸ್ ಎಸ್ಟಾಬ್ಲಿಷ್ಡ್. ಸೊ ಆ ಉದ್ದೇಶದಿಂದ ಹಾಗಾದರೆ ಈ ಆ್ಯಕ್ಟ್ ಏನು ಬಂದಿದೆ? ಜಾರಿಗೆ ಬಂದಿದೆ 1992. ಫಾರೆಸ್ಟ್ ನೆಕ್ಸ್ಟ್ ಆ್ಯಕ್ಟ್, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್. ಸೊ ಯಾವುದು? ಸೊ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಅಂತ ಕರಿತೀವಿ ನಾವು. ಅರಣ್ಯಕ್ಕೆ ಒಂದು ಆ್ಯಕ್ಟ್ ಆಯಿತು ಮತ್ತೆ 1980. ಇಟ್ ಶಾಲ್ ಬಿ ಡೀಮ್ಡ್ ಟು ಹ್ಯಾವ್ ಕಮ್ ಇನ್ ಟು ಫೋರ್ಸ್ ಆನ್ ದ 25th ಡೇ ಆಫ್ ಅಕ್ಟೋಬರ್ 25, 1980 ಅರಣ್ಯ ಸಂರಕ್ಷಣಾ ಕಾಯ್ದೆ ಎನ್ನುವುದು ಜಾರಿಗೆ ಬರುತ್ತೆ. ಈ ಕಾಯ್ದೆನೂ ಕೂಡ ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈ ಫಾರೆಸ್ಟ್ ಅಂದರೆ ಈ ಕನ್ಸರ್ವೇಷನ್ ಆ್ಯಕ್ಟ್, ಫಾರೆಸ್ಟನ್ನು ಇದ್ರ ಅಂಡರ್ನೊಳಗೇ ಎಲ್ಲ ಅಪಾಯಿಂಟ್ಮೆಂಟ್ಗಳು, ಫಾರೆಸ್ಟ್ ಆಫೀಸರ್ಸ್ಗಳು ಅಪಾಯಿಂಟ್ಮೆಂಟ್ ಆಗೋದು. ಇಸ್ ಇಟ್ ರೈಟ್? 1980 ಕಾಯ್ದೆ ಅಂಡರ್ನೊಳಗನೆ. ಸೊ ಎಲ್ಲರೂ ಆ್ಯಂಡ್ ದೆನ್ ಇದಕ್ಕೆ ಭಾಳ ವೈಡ್ ಇರೋದ್ರಿಂದ ಏನು ಮಾಡಿದ್ರು, ಇದನ್ನು ರೀಜ್ನಲ್ ಆಫೀಸಸ್ಗಳನ್ನು ಮಾಡಿಕೊಂಡ್ರು. ರೀಜ್ನಲ್ ಆಫೀಸಸ್ ಆಫ್ ಫಾರೆಸ್ಟ್ ಕನ್ಸರ್ವೇಷನ್ ಅಂತ ಕರಿತಾ ಇದ್ದೀವಿ ನಾವು. ಸೊ ಅರಣ್ಯ ಸಂರಕ್ಷಣಾ ಪ್ರಾದೇಶಿಕ ಕೇಂದ್ರಗಳು, ಪ್ರಾದೇಶಿಕ ಆಡಳಿತ ಕೇಂದ್ರಗಳನ್ನು ಮಾಡ್ಕೋತಾ ಇದ್ದಾರೆ. ಇಸ್ ಇಟ್ ರೈಟ್? ಸೊ ಅವು ಎಲ್ಲೆಲ್ಲಿದ್ದಾವೆ ಅಂತಂದರೆ 4 ಇದ್ದಾವೆ ಒಟ್ಟು ಟೋಟಲ್. ಒಂದು ಬೆಂಗಳೂರು, ಶಿಲಾಂಗ್, ಭೋಪಾಲ್, ಭುವನೇಶ್ವರ್, ಇನ್ನೊಂದು 6 ಇದ್ದಾವೆ, ಲಕ್ನೋ ಆ್ಯಂಡ್ ಚಂಡೀಗಢ. ಸೊ ಈ 6 ಪ್ರಾದೇಶಿಕ ಕೇಂದ್ರಗಳು ಅರಣ್ಯ ಕಾಯ್ದೆ ಅಂಡರ್ನೊಳಗೆ ವರ್ಕ್ ಮಾಡ್ತಾ ಇದ್ದಾವೆ. ಇಸ್ ಇಟ್ ರೈಟ್? ಸೊ ಇದರೊಳಗೆ ಮತ್ತೆ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಂಡರ್ನಲ್ಲಿ ನ್ಯಾಷನಲ್ ಫಾರೆಸ್ಟ್ ಕಮಿಷನ್ ಅಂತ ಒಂದು ಫ್ರೇಮ್ ಆಗ್ತಾ ಹೋಗುತ್ತೆ. ರಾಷ್ಟ್ರೀಯ ಅರಣ್ಯ ಆಯೋಗ ಅಂಥೇಳಿ ಬರ್ತಾ ಹೋಗುತ್ತೆ.
ಇಸ್ ಇಟ್ ರೈಟ್? ಹಾಗಾದರೆ ಇದ್ರದ್ದು ಏನು ಗುರಿ ಉದ್ದೇಶ ಅಥವಾ ಇದನ್ನು ಯಾಕೆ ತೊಗೊಂಬಂದರು? ನ್ಯಾಷನಲ್ ಫಾರೆಸ್ಟ್ ಕಮಿಷನ್ ಆ್ಯಕ್ಟ್ ಬಂತು, ಆಯೋಗ ಬಂತು ಒಂದು. ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಸೊ ಅಪಾಯಿಂಟ್ಮೆಂಟ್ ದ ನ್ಯಾಷನಲ್ ಫಾರೆಸ್ಟ್ ಕಮಿಷನ್ ಆನ್ February 7, 2003. ಏನು ಆಯೋಗ ಏನು ಮಾಡ್ತು ಅಂದರೆ ಟು ರಿವ್ಯೂ ದ ಪರ್ಫಾರ್ಮೆನ್ಸ್ ಆಫ್ ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ ಸ್ಪೀಸಸ್, ಅಳಿವಿನಂಚಿನಲ್ಲಿರುವ ಅರಣ್ಯಗಳನ್ನು ಫೈಂಡ್ ಔಟ್ ಮಾಡೋದು, ಇದು ರಿವ್ಯೂ ಮಾಡೋದು ಯಾವ್ಯಾವ ಇದ್ದಾವೆ. ಸೊ ಲೈಕ್ ದಟ್ ಈಗ ನೋಡಿ ನಮ್ಮಲ್ಲಿ ಸೊ ಟೀಕ್ವುಡ್ ಆಗಿರ್ಬೋದು, ಇಸ್ ಇಟ್ ರೈಟ್? ನೀಲಗಿರಿ ಟ್ರೀಸ್ಗಳಾಗಿರ್ಬೋದು, ಪೈನ್ ಟ್ರೀಸ್ಗಳಾಗಿರ್ಬೋದು, ರಬ್ಬರ್ ಟ್ರೀಗಳಾಗಿರ್ಬೋದು. ನೋಡಿ ನೀವು ಇವೆಲ್ಲವುಗಳನ್ನು ಸ್ಪೀಸಸ್ ಏನಿದಾವೆ ಫಾರೆಸ್ಟ್ ಸ್ಪೀಸಸನ್ನು ಫೈಂಡ್ ಔಟ್ ಮಾಡೋದು, ರಿವ್ಯೂ ಮಾಡೋದು ಹೌದಾ? ಈ ಆಯೋಗದ ಅಂಡರ್ನಲ್ಲೇ ಬಂದಿರತಕ್ಕಂಥದ್ದು. ಅದನ್ನು ಫೈಂಡ್ ಔಟ್ ಮಾಡ್ತಾ ಹೋಗುತ್ತೆ ಈ ಆಯೋಗ. ಆ್ಯಂಡ್ ದೆನ್ ನ್ಯಾಷನಲ್ ಫಾರೆಸ್ಟ್ರಿ ಆ್ಯಕ್ಷನ್ ಪ್ರೋಗ್ರಾಮ್, ಕ್ರಿಯಾ ಯೋಜನೆ ಬರುತ್ತೆ ಒಂದು, ರಾಷ್ಟ್ರೀಯ ಅರಣ್ಯ ಕ್ರಿಯಾ ಯೋಜನೆ ಅಥವಾ ಕ್ರಿಯಾ ಕಾರ್ಯಕ್ರಮ ಅಂತೇಳಿ ಕರಿತಾ ಇದ್ದೀವಿ ನಾವು. ಸೊ ಈ ಕಾರ್ಯಕ್ರಮ ಎಲ್ಲಿಂದ ಎಸ್ಟಾಬ್ಲಿಷ್ ಆಗಿದೆ ಅಂದರೆ 2003ಲಿಂದ 2023 ಒಳಗೂ ಕೂಡ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇದೆ, ಆ್ಯಕ್ಷನ್ ಪ್ರೋಗ್ರಾಮ್ ಇದೆ. ಸೊ ಆ ಪ್ರೋಗ್ರಾಮ್ ಅಂಡರ್ನಲ್ಲೇ ಏನು ಮಾಡ್ತಾ ಇದೆ, ಸೊ ಏನೇನಿದಾವೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ, ಇಸ್ ಇಟ್ ರೈಟ್? ಆ್ಯಕ್ಷನ್ ತೊಗೋತಾ ಇದ್ದಾರೆ, ಇಸ್ ಇಟ್ ರೈಟ್? ಸೊ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಕರಿತೀವಿ ನಾವು ಇದಕ್ಕೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಂತೀವಿ ನಾವು ಇದಕ್ಕೆ. ಅಂದರೆ 1972 ಈ ಕಾಯ್ದೆ ಜಾರಿಗೆ ಬರ್ತಾ ಹೋಗುತ್ತೆ. ಈ ಕಾಯ್ದೆನೂ ಕೂಡ ಇಡೀ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈ ಕಾಯ್ದೆ ಒಳಗೆ ಏನಪ್ಪ ಅಂದರೆ ಮೇನ್ ಇದರದ ಆಬ್ಜೆಕ್ಟಿವ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗೋದು, ವನ್ಯಜೀವಿಗಳನ್ನು ಸಂರಕ್ಷಣೆಯನ್ನು ಮಾಡುವುದು, ವನ್ಯಜೀವಿಗಳ ಒಂದು ಸಂತಾನೋತ್ಪತ್ತಿಯನ್ನು ಡೆವಲಪ್ ಮಾಡೋದು, ವನ್ಯಜೀವಿಗಳನ್ನು ಜನಗಣತಿ ಮಾಡೋದು, ಐ ಥಿಂಕ್ ಹುಲಿ ಜನಗಣತಿ ಮಾಡೋದು ಇದರ ಅಂಡರ್ನಲ್ಲೇ ಬರ್ತಕ್ಕಂಥದ್ದು. ಆ್ಯಂಡ್ ಏನು ಮತ್ತು ರೂಲ್ಸ್ಗಳನ್ನು ಮಾಡ್ತಾ ಹೋಗೋದು, ಸಬ್ ಆರ್ಟಿಕಲ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ ಇದರ ಅಂಡರ್ನಲ್ಲೇ. ಸೊ ಯಾವುದೇ ಒಂದು ಹೈವೇ ಅಥವಾ ರೋಡ್ ಟ್ರಾನ್ಸ್ಪೋರ್ಟ್ ಕನೆಕ್ಟ್ ಮಾಡ್ತಾ ಇತ್ತಪ್ಪ ಅಂದರೆ ಅದರ ಮೇಲೆ ವೆಹಿಕಲ್ಸ್ಗಳು ಯಾವ ವೇಳೆಯಲ್ಲಿ ಹೋಗಬೇಕು, ಪ್ರಾಣಿಗಳು ಯಾವ ವೇಳೆಯಲ್ಲಿ ಹೊರಗೆ ಬರ್ತಾ ಇದ್ದಾವೆ ಅದನ್ನು ತಡೆಗಟ್ಟುವುದು, ಅಂದರೆ ಐ ಥಿಂಕ್ ಆ ವೆಹಿಕಲ್ಸ್ಗಳನ್ನು ಡ್ರಾಪ್ ಮಾಡೋದು, ನಿರ್ಬಂಧ ಹೇರ್ತಾ ಹೋಗುತ್ತೆ ಗವರ್ಮೆಂಟ್, ಇಸ್ ಇಟ್ ರೈಟ್? ಇದರ ಅಂಡರ್ನಲ್ಲೇ ಬರ್ತಕ್ಕಂಥದ್ದು, ಈ ಆ್ಯಕ್ಟ್ನಲ್ಲೇ ಬರುವುದನ್ನು ನಾವು ಕಾಣ್ತಾ ಇದ್ದೀವಿ. ಎಸ್, ದ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಎನಾಕ್ಟೆಡ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆನ್ 9th September 1972. ನೋಡಿ ಮತ್ತೆ ಬಂತು ಈ ಡೇಟು 1972 ಎಲ್ಲಿ ಮರೆಯುವಂಗಿಲ್ಲ ಅಂತ ನಾನು ಹೇಳಿದ್ದೀನಿ. 1972 ಇಶ್ವಿ ಏನದಲ್ಲ, ಎನ್ವಾರ್ಮೆಂಟಲ್ ಲೆಜಿಸ್ಲೇಷನು, ಎನ್ವಾರ್ಮೆಂಟಲ್ ಅಗ್ರಿಮೆಂಟ್ ರಿಲೇಟೆಡ್ ಭಾಳ ಇಂಪಾರ್ಟೆಂಟ್. ಸೊ ಅದರ ಅಂಡರ್ನಲ್ಲೇ ಬಂದಿರತಕ್ಕಂಥದ್ದು ಇದು ಕೂಡ. ವರ್ಲ್ಡ್ ಕಾನ್ಫರೆನ್ಸ್ ಬ್ರೆಜಿಲ್ 1972 5th June, ಇಸ್ ಇಟ್ ರೈಟ್? ಅದರ ಅಂಡರ್ನಲ್ಲೇ ಕನ್ಸಿಡರಿಂಗ್ ದ ಇಂಪಾರ್ಟೆನ್ಸ್ ಆಫ್ ವೈಲ್ಡ್ ಲೈಫ್, ವನ್ಯಜೀವಿಗಳ ಮಹತ್ವವನ್ನು ಪರಿಗಣಿಸುವುದು. ಸೊ ಅದರದ್ದು ಮಹತ್ವ ಏನದ ಅನ್ನೋದನ್ನು ಪರಿಗಣಿಸುವುದು. ಸೊ ಇದರ ಅಂಡರ್ನೊಳಗೆ ಮತ್ತೆ ಏನು ಬರ್ತಾಯಿದ್ದು, ಪ್ರೊಜೆಕ್ಟ್ಸ್ ಅಂತ ಬರ್ತಾ ಇದ್ದಾವೆ, ಪ್ರೊಜೆಕ್ಟ್ಸ್. ಸೊ ಇಲ್ಲಿ ಪ್ರಶ್ನೆಗಳು ಇದೇ ತೆರನಾಗಿ ಬರ್ತಾವೆ ಅಂತ ನಾನು ಪ್ರೊಬಬ್ಲಿ ಹಿಂಗೆ ಬರ್ತಾವಂತ ಅದಕ್ಕೆ ನಾನು ಹಾಗೆ ಪ್ರೊಜೆಕ್ಟ್ಗಳನ್ನು ಮಾಡ್ತಾಯಿದ್ದಾರೆ. ಅಂದ್ರೆ ಎಂಡೇಂಜರಸ್ ಸ್ಪೀಸಸ್ ಆ್ಯನಿಮಲ್ಸ್ಗಳು ಏನೇನಿದ್ದಾವೆ ಸೊ ಅದನ್ನು ಫೈಂಡ್ ಔಟ್ ಮಾಡೋದು ಇದರಲ್ಲೇ ಬರುತ್ತೆ. ಸೊ ಎಂಡೇಂಜರಸ್, ಸೊ ಅವುಗಳನ್ನು ಏನು ಮಾಡೋದು, ಸೊ ಪ್ರೊಜೆಕ್ಟ್ ಮಾಡ್ತಾ ಹೋಗೋದು ಅಥವಾ ಅವುಗಳನ್ನು ಗಣತಿ ಮಾಡ್ತಾ ಹೋಗೋದು, ಇಸ್ ಇಟ್ ರೈಟ್? ಇಲ್ಲಿ ಏನು ಬಂತು, ಪ್ರೊಜೆಕ್ಟ್ ಟೈಗರ್ 1973 ಒಳಗೆ ಬಂತು, ಪ್ರೊಜೆಕ್ಟ್ ಟೈಗರ್. ಆ್ಯಂಡ್ ಪ್ರೊಜೆಕ್ಟ್ ಲೈನ್ 1975, ಆ್ಯಂಡ್ ಪ್ರೊಜೆಕ್ಟ್ ಎಲಿಫೆಂಟ್ 1992, ಆ್ಯಂಡ್ ಪ್ರೊಜೆಕ್ಟ್ ಡಾಲ್ಫಿನ್ ಪ್ರೆಸೆಂಟಾಗಿ ಬಂದಿರತಕ್ಕಂಥದ್ದು. ಡಾಲ್ಫಿನ್ ಎಂಡೇಂಜರಸ್ ಆ್ಯನಿಮಲ್ ಸ್ಪೀಸಸ್ಗಳು ಯಾವ್ಯಾವ ಇದ್ದಾವೆ ಅದನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋದು. ಸೊ ಅದನ್ನು ಏನು ಮಾಡೋದು, ಪ್ರೊಟೆಕ್ಟ್ ಮಾಡೋದು, ಅದನ್ನು ಕನ್ಸರ್ವೇಷನ್ ಮಾಡೋದು, ಅದನ್ನು ನಾವು ಕಾಣ್ತಾ ಇದ್ದೀವಿ. ಎಸ್, ಪ್ರೊಜೆಕ್ಟ್ ಡಾಲ್ಫಿನ್ ಈಸ್ ಆ್ಯನ್ ಇಂಡಿಯನ್ ಗವರ್ನಮೆಂಟ್ ಇನಿಷಿಯೇಟಿವ್ ಟು ಕನ್ಸರ್ವ್ ಬೋತ್, ಅಂದರೆ ಯಾವುದು ರಿವರ್ ಡಾಲ್ಫಿನ್ ಆ್ಯಂಡ್ ಓಷನ್ ಡಾಲ್ಫಿನ್. ಸೊ ಯಾವುದೇ ಇರಲಿ ಅದನ್ನು ಏನು ಮಾಡೋದು, ಅದನ್ನು ಡೆವಲಪ್ ಮಾಡೋದು, ಅದರ ಸಂತಾನೋತ್ಪತ್ತಿನ ಡೆವಲಪ್ ಮಾಡೋದು, ಇಸ್ ಇಟ್ ರೈಟ್? ಡಾಲ್ಫಿನ್ ಸ್ಪೀಸಸ್ ಲಾಂಚ್ಡ್ ಇನ್ 2021. ಈ ಪ್ರೆಸೆಂಟಾಗಿ 2021 ಪ್ರೊಜೆಕ್ಟ್ ಡಾಲ್ಫಿನ್ ಅನ್ನೋದು ಬಂದಿದ್ದು ಕೂಡ ನಾವು ಇದರ ಅಂಡರ್ ಆ್ಯಕ್ಟ್ನಲ್ಲೇ ನಾವು ಕಾಣ್ತಾ ಇದ್ದೀವಿ, ಇಸ್ ಇಟ್ ರೈಟ್? ಆ್ಯಂಡ್ ಇನ್ನೊಂದು ಏನು ಮಾಡ್ತಾ ಹೋಗ್ತಾರೆ ಇದರ ಅಂಡರ್ನಲ್ಲಿ ಅಂದರೆ ಐ ಥಿಂಕ್ 1972 ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ ಅಂಡರ್ನಲ್ಲಿ ಅಭಯಾರಣ್ಯಗಳನ್ನು ಸೃಷ್ಟಿ ಮಾಡೋದು, ಆ್ಯಂಡ್ ಜೂಗಳನ್ನು ಮೇಂಟೈನ್ ಮಾಡೋದು, ಆ್ಯಂಡ್ ಜೂಗಳಿಗೆ ಪರ್ಮಿಷನ್ಗಳನ್ನು ನೀಡೋದು ಕೂಡ ಇದೇ ಅಂಡರ್ ಆ್ಯಕ್ಟ್ನಲ್ಲೇ ಬರ್ತಾ ಹೋಗುತ್ತೆ, ಇಸ್ ಇಟ್ ರೈಟ್? ಸೊ ಯಾವುದೇ ಒಂದು ಜೂ, ಒಂದು ಪ್ರಾಣಿ ಸಂಗ್ರಹಾಲಯ ಅಂತ ಏನು ಕರಿತಾ ಇದ್ದೀವಿ ನಾವು, ಎಲ್ಲೇ ಕೊಡಬೇಕಾದ್ರೆ ಸೊ ಅದನ್ನು ಮೇಂಟೈನ್ ಮಾಡಬೇಕಾದ್ರೆ ಅದರದ್ದು ಏನೇನದ, ಇಸ್ ಇಟ್ ರೈಟ್? ಅದನ್ನೆಲ್ಲ ನೋಡ್ಕೊಳ್ಳೋದು ಇದರ ಅಂಡರ್ ಆ್ಯಕ್ಟ್ನಲ್ಲೇ ಬರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒನ್
ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್, ನಾನು ಹೇಳಿದ್ನಲ್ಲ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯ ಒಂದು ಕ್ರಿಯಾ ಯೋಜನೆ 2008, NAPCC 2008 ಅಂತ ಕರಿತಾ ಇದ್ವಿ ನಾವು ಇದಕ್ಕೆ. ದ ಗವರ್ನಮೆಂಟ್ ಆಫ್ ಇಂಡಿಯಾ ಫಾರ್ಮುಲೇಟೆಡ್ ನ್ಯಾಷನಲ್ ಪ್ಲ್ಯಾನ್ ಆನ್ ವಾಟರ್ ರಿನ್ಯೂಯಬಲ್ ಎನರ್ಜಿ. ಸೊ ಯಾವುದೇ ಇರಲಿ, ಸೊ ರಿನ್ಯೂಯಬಲ್ ಎನರ್ಜಿ ರಿಲೇಟೆಡ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನನ್ನು ತೊಗೋತಾ ಹೋಗುತ್ತೆ ಆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನರ್ಜಿ ಎಫಿಷಿಯನ್ಸಿ, ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಬಂಡಲ್ಡ್ ವಿತ್ ಅಡಿಷ್ನಲ್ ಒನ್ಸ್. ನೋಡಿ, ಅಂದರೆ ಎನರ್ಜಿ ಎಫಿಷಿಯನ್ಸಿ ಅಗ್ರಿಕಲ್ಚರ್ ರಿಲೇಟೆಡ್. ಸೊ ಹೇಗೆ, ಈಗ ಶಕ್ತಿಯ ದಕ್ಷತೆಯನ್ನು ಏನು ಮಾಡೋದು, ಹಾಗಾದರೆ ಅಗ್ರಿಕಲ್ಚರ್ ರಿಲೇಟೆಡ್ ಅಡಿಷ್ನಲ್ ಒನ್ಸ್ ಆಗಿ ನಾವು ಅದನ್ನು ಬಳಸ್ಕೊಳ್ತಾ ಹೋಗೋದು, ಅಗ್ರಿಕಲ್ಚರ್ ರಿಲೇಟೆಡ್ ಬಳಸ್ಕೊಳ್ತಾ ಹೋಗೋದು. ಇಂಟು ಎ ಸೆಟ್ ಆಫ್ 8 ಮಿಷನ್ ಅಂಡರ್ ದಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್. ಈ ಒಂದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ 2008 ಏನದಲ್ಲ, ಇದರೊಳಗೆ ಒಂದು 8 ಏನು ಮಾಡ್ತಾ ಇದ್ದಾರೆ, ಮಿಷನ್ಸ್ಗಳನ್ನು ಸೆಟ್ ಮಾಡ್ತಾ ಇದ್ದಾರೆ. ಮಿಷನ್ ಅಂಡರ್ ದಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಒಂದು ಸೆಟ್ ಇದೆ, ಒಂದು 8 ಇವುಗಳನ್ನು ಮಾಡ್ತಾ ಹೋಗ್ತಾರೆ, ಸೆಟ್ಗಳನ್ನು ಮಿಷನ್ಸ್ಗಳಿದ್ದಾವೆ. ದ ಆ್ಯಕ್ಷನ್ ಪ್ಲ್ಯಾನ್ ವಾಸ್ ರಿಲೀಸ್ಡ್ ಆನ್ 30th June 2008. ಜೂನ್ ಇಲ್ಲಿ ಈ 30 ಜೂನ್, ಈ ಬಹುಶಃ ಇಷ್ಟು ಡೀಪಾಗಿ ಇಲ್ಲಿವರೆಗೆ ಎಲ್ಲಿ ಕೇಳಿಲ್ಲ ಅವನು. ಸೊ ಈ ಡೇಟನ್ನು ಕೇಳೋದಿಲ್ಲ, ಬಟ್ ಈ ಜೂನ್ 2008, ಜೂನ್ 2009, ಜೂನ್ 2007, ಜೂನ್ 2011, ಸೊ ಈ ಥರನಾಗಿ ಡೇಟ್ಗಳನ್ನ ಕೇಳುವ ಸಾಧ್ಯತೆಗಳು ಇರ್ತವೆ ಯಾವುದೇ ಪರೀಕ್ಷೆಯಲ್ಲಿದ್ದರೂ ಕೂಡ. ಇಸ್ ಇಟ್ ರೈಟ್? ಟು ಅಡ್ರೆಸ್ ದ ಫ್ಯೂಚರ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ ಫಾರ್ ದ ಕ್ಲೈಮೇಟ್ ಮಿಟಿಗೇಷನ್ ಆ್ಯಂಡ್ ಅಡಾಪ್ಟೇಷನ್. ಕ್ಲೈಮೇಟ್ ಮಿಟಿಗೇಷನ್ ರಿಲೇಟೆಡು, ಅಡಾಪ್ಷನ್ ರಿಲೇಟೆಡು 8 ಮಿಷನ್ಸ್ಗಳನ್ನು ಸೆಟ್ ಮಾಡಿ ಹಾಗಾದರೆ ಅದನ್ನು ಜಾರಿಗೆ ತರಲಾಗಿದೆ. ಸೊ ವಿಚ್ ಆರ್ ದೋಸ್ 8 ಮಿಷನ್ಸ್ ಆಫ್ ದ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್? ಯಾವ್ಯಾವ ಇದಾವೆ ಅವು 8? ಒಂದನೇದು ನ್ಯಾಷನಲ್ ಸೋಲಾರ್ ಮಿಷನ್. ಇಸ್ ಇಟ್ ರೈಟ್? ಸೊ ನ್ಯಾಷನಲ್ ಸೋಲಾರ್ ಮಿಷನ್ಸ್ ಅಂತಂದರೆ ರಾಷ್ಟ್ರೀಯ ಸೌರ ಮಿಷನ್, ಹೌದಾ? ಟಾರ್ಗೆಟ್ಸ್ ಟು ಪ್ರಮೋಟ್ ದ ಡೆವಲಪ್ಮೆಂಟ್ ಆ್ಯಂಡ್ ಯೂಸ್ ಆಫ್ ಸೋಲಾರ್ ಎನರ್ಜಿ. ಅಂದರೆ ಸೋಲಾರ್ ರಿಲೇಟೆಡ್ ಏನು ಎನರ್ಜಿ ಇದೆ ಅದನ್ನು ಡೆವಲಪ್ ಮಾಡೋದು, ಅದನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಳೋದು, ಹೆಚ್ಚು ಅಂದರೆ ಕ್ಲೈಮೇಟ್ ಚೇಂಜ್ ಆಗಲಾರ್ದಂಗೆ ನೋಡ್ಕೊಳ್ಳೋದು, ಅದನ್ನು ಬಳಸ್ಕೊಳ್ಳೋದು. ಇಸ್ ಇಟ್ ರೈಟ್? ಕಂಟ್ರೋಲ್ ಮಾಡೋದು ಅದು ಕ್ಲೈಮೇಟನ್ನು, ಅದ್ರ ರಿಲೇಟೆಡ್ ಇದನ್ನು ಬಳಸ್ಕೊಳ್ಳೋದು ಒಂದು ಫಸ್ಟ್ ಮಿಷನ್ ಆಗಿರ್ತದೆ. ಸೆಕೆಂಡ್ ಮಿಷನ್ ನ್ಯಾಷನಲ್ ಮಿಷನ್ ಫಾರ್ ಎನರ್ಜಿ ಎಫಿಷಿಯನ್ಸಿ, ಶಕ್ತಿಯ ದಕ್ಷತೆಯನ್ನು ಹೆಚ್ಚಿಸೋದು. ಸೊ ಯಾವುದು? ಸೊ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ, ನ್ಯಾಚುರಲ್ ಎನರ್ಜಿ ಏನದಲ್ಲ, ನೈಸರ್ಗಿಕ ಶಕ್ತಿ ಸಂಪನ್ಮೂಲಗಳಂತ ಏನು, ಅದರ ದಕ್ಷತೆಯನ್ನು ಹೆಚ್ಚಿಸುವುದು, ಅದನ್ನು ಹೆಚ್ಚಿಗೆ ಮಾಡ್ತಾ ಅದನ್ನು ಬಳಸ್ಕೊಳ್ತಾ ಹೋಗೋದು. ಲಾರ್ಜ್ ಎನರ್ಜಿ ಕನ್ಸ್ಯೂಮಿಂಗ್ ಇಂಡಸ್ಟ್ರೀಸ್ ಕನ್ಸ್ಯೂಮ್ ಮಾಡುವಂಥ ಅದನ್ನು ಡೆವಲಪ್ ಮಾಡೋದು. ಆ್ಯಂಡ್ ಥರ್ಡ್ ಒನ್, ಸೊ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟೇಟ್. ನೋಡಿ, ಅಂದರೆ ಸುಸ್ಥಿರ ಆವಾಸ ಸ್ಥಾನದ ರಾಷ್ಟ್ರೀಯ ಮಿಷನ್ ಅಂತ ಕರಿತಾ ಇದ್ದೀವಿ ನಾವು ಇದಕ್ಕೆ. ಟು ಪ್ರಮೋಟ್ ಎನರ್ಜಿ ಎಫಿಷಿಯನ್ಸಿ ಆ್ಯಸ್ ಎ ಕೋರ್ ಕಾಂಪೋನೆಂಟ್ ಆಫ್ ಅರ್ಬನ್ ಪ್ಲ್ಯಾನಿಂಗ್ ಅಂತ ಕರೀತಾರೆ. ಅರ್ಬನ್ ಅಂದರೆ ಒಂದು ನೋಡಿ, ನೀವು ಇಲ್ಲೇ ನಗರಗಳು ಒಂದು ಪ್ಲ್ಯಾನಿಂಗ್ ಕೋರ್ ಕಾಂಪೋನೆಂಟನ್ನು ಮಾಡೋದು. ಇಸ್ ಇಟ್ ರೈಟ್? ಎನರ್ಜಿ ಎಫಿಷಿಯನ್ಸಿ ಪ್ರಮೋಟ್ ಮಾಡೋದು, ಡೆವಲಪ್ ಮಾಡೋದು. ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್, ಹಿಮಾಲಯದಲ್ಲಿರ್ತಕ್ಕಂಥ ಎಕೋಸಿಸ್ಟಮ್, ಇಸ್ ಇಟ್ ರೈಟ್? ಅದನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅದನ್ನು ಡೆವಲಪ್ ಮಾಡೋದು. ದ ಪ್ಲ್ಯಾನ್ ಏಮ್ಸ್ ಟು ಕನ್ಸರ್ವ್ ಬಯೋಡೈವರ್ಸಿಟಿ, ಫಾರೆಸ್ಟ್ ಕವರ್ ಆ್ಯಂಡ್ ಅದರ್ ಎಕಾಲಜಿಕಲ್ ವ್ಯಾಲ್ಯೂಸ್ ಇನ್ ದ ಹಿಮಾಲಯನ್ ರೀಜನ್. ಅದ್ರದ್ದು ಒಂದು 4th ಮಿಷನನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಆ್ಯಂಡ್ 5th ಒನ್ ಏನಿದೆ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ, ಗ್ರೀನ್ರಿ ಮಾಡೋದು, ಹಸಿರು ಭಾರತ, ಗ್ರೀನ್ ಇಂಡಿಯಾನ ಮಾಡ್ತಕ್ಕಂಥದ್ದು, ಅದನ್ನು ಒಂದು ಮಿಷನನ್ನು ಮಾಡ್ಕೋದು. 5th ಮಿಷನ್. ಗೋಲ್ಸ್ ಇನ್ಕ್ಲೂಡ್ ದ ಅಫಾರೆಸ್ಟ್ರೇಷನ್. ಅಫಾರೆಸ್ಟ್ರೇಷನ್ ಡೆವಲಪ್ ಮಾಡ್ತಾ ಹೋದ್ವಿ ಅಂದರೆ ಏನಾಗ್ತಾ ಹೋಗುತ್ತೆ, ಅಥವಾ ಫಾರೆಸ್ಟ್ ಏರಿಯಾ ಡೆವಲಪ್ ಮಾಡ್ತಾ ಹೋದ್ವಿ ಅಂದರೆ ಗ್ರೀನ್ ಇಂಡಿಯಾ ಆಗ್ತಾ ಹೋಗುತ್ತೆ. ಆಫ್ 6 million hectares of the endangered forest lands and expanding forest cover from 23% ಇದ್ದಿದ್ದನ್ನು 33% ಮಾಡೋದು ಫಾರೆಸ್ಟ್ ಏರಿಯಾ. ಇಸ್ ಇಟ್ ರೈಟ್? ಸೊ ಅರಣ್ಯ ಪ್ರದೇಶವನ್ನು ಪ್ರತಿಶತ ಎಷ್ಟು ಮಾಡೋದು, 33% ಮಾಡೋದು, ಅಂದರೆ ಗ್ರೀನ್ ಇಂಡಿಯಾ ಆಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಿಷನನ್ನು ಹಾಕೋತಾ ಹೋಗ್ತಾರೆ. 6th ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಸುಸ್ಥಿರ ವ್ಯವಸಾಯ ಮಾಡೋದು, ಸುಸ್ಥಿರ ವ್ಯವಸಾಯ. ದ ಪ್ಲ್ಯಾನ್ ಏಮ್ಸ್ ಟು ಸಪೋರ್ಟ್ ಕ್ಲೈಮೇಟ್ ಅಡಾಪ್ಟೇಷನ್ ಇನ್ ಅಗ್ರಿಕಲ್ಚರ್ ಥ್ರೂ ದ ಡೆವಲಪ್ಮೆಂಟ್ ಆಫ್ ಕ್ಲೈಮೇಟ್ ರಿಸಿಲೆಂಟ್ ಕ್ರಾಪ್ಸ್. ನೋಡಿ, ರಿಸಿಲೆಂಟ್ ಕ್ರಾಪ್ಸ್ಗಳನ್ನು ಡೆವಲಪ್ ಮಾಡ್ತಾ ಹೋಗೋದು, ಆ ಕ್ರಾಪ್ಸ್ಗಳನ್ನು ಡೆವಲಪ್ ಮಾಡ್ತಾ ಹೋಗೋದು ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ದಿ ಅಗ್ರಿಕಲ್ಚರ್. 6th ಮಿಷನನ್ನು ಇದರಲ್ಲಿ ಫಿಟ್ ಮಾಡ್ತಾ ಹೋಗುತ್ತೆ, ಸೆಟ್ ಮಾಡ್ತಾ ಹೋಗ್ತಾರೆ. 7th ನ್ಯಾಷನಲ್ ವಾಟರ್ ಮಿಷನ್.
ಅಂದರೆ ಕುಡಿಲಿಕ್ಕೆ ನೀರು, water related. The plan sets a goal of a 20% improvement in water use efficiency through the ನೋಡಿ ಇಲ್ಲಿ ಮೇಜರ್ಸ್ ಅಂದರೆ ವಾಟರ್ ರಿಲೇಟೆಡ್ ಇದ್ರ ರಿಲೇಟೆಡ್ ಏನು ಮಾಡೋದು, ಐ ಥಿಂಕ್ ಇಟ್ ಮೇ ಬಿ ಅಂಡರ್ಗ್ರೌಂಡ್ ವಾಟರ್ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗೋದು. ಅಂಡರ್ಗ್ರೌಂಡ್ ವಾಟರ್ ರಿಲೇಟೆಡ್ ಒಂದು ಮಿಷನ್ ಮಾಡ್ತಾ ಹೋಗುತ್ತೆ. ಇಸ್ ಇಟ್ ರೈಟ್? ಸೊ ಅದನ್ನು ಕಾಣ್ತಾ ಇದ್ದೀವಿ. ಆ್ಯಂಡ್ ದೆನ್ ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್, ಒಂದು ಜ್ಞಾನ ತಂತ್ರಗಾರಿಕೆ ಜ್ಞಾನವನ್ನು ಬಳಸ್ಕೊಳ್ಳೋದು, ಕ್ಲೈಮೇಟ್ ಚೇಂಜ್ ಬಗ್ಗೆ ಏನಾಗಲಾರ್ದಂಗೆ ನೋಡ್ಕೊಳ್ಳೋದು, ಆ ಜ್ಞಾನವನ್ನು ಇಂಪ್ಲಿಮೆಂಟ್ ಮಾಡೋದು. ಇಸ್ ಇಟ್ ರೈಟ್? ಸೊ ಅದನ್ನು ನಾವು ಇದರಲ್ಲಿ ಕಾಣ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಮೈ ಲೆಕ್ಚರ್. ಆ್ಯಂಡ್ ದೆನ್ ಕ್ವಶನ್ಸ್ಗಳು ಹೇಗೆ ಬರ್ಬೋದಪ್ಪ ಅಂತಂದರೆ, ಐ ಥಿಂಕ್ ಮಾಡಲ್ ಕ್ವಶನ್ಸನ್ನು ನಾನು ಒಂದೆರಡು ಸ್ಲೈಡ್ನಲ್ಲಿ ಮಾಡಿದ್ದೀನಿ ತಮಗೆ. ಸೊ ಇಲ್ಲಿ ಮಾಡಲ್ ಕ್ವಶನ್ಸ್ಗಳು ನೋಡಿ. ಸೊ ವೆನ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್ ವಾಸ್ ಎನ್ಯಾಕ್ಟೆಡ್ ಅಂತ ಬರ್ಬೋದು. ಇಸ್ ಇಟ್ ರೈಟ್? ಇಲ್ಲಿ ಕ್ವಶನ್ಸ್ಗಳನ್ನು ಕೇಳುವುದು ಎಷ್ಟು ಕನ್ಫ್ಯೂಷನ್ ಮಾಡ್ತಾ ಇದ್ದಾನೆ ಅಂತಂದರೆ, ಸೊ ಎರಡು ಬಹಳ ನಿಯರೆಸ್ಟ್ ಇಟ್ಬಿಡ್ತಾನೆ, 87, 88, 90, 89. ಸೊ ಹಿಂಗೆ ಕನ್ಫ್ಯೂಷನ್ ಮಾಡುವ ಸಾಧ್ಯತೆಗಳು ಭಾಳ ಇರ್ತವೆ. ತಾವು ಹೆಚ್ಚು ಅಧ್ಯಯನವನ್ನು ಮಾಡಿ ಮನನದಲ್ಲಿ ಇಟ್ಕೊಂಡು ನಾವು ಎಕ್ಸಾಮ್ಗೆ ಹೋದರೆ ಆ ಎಕ್ಸಾಮ್ನಲ್ಲಿ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಮತ್ತು ಅಟೆಂಪ್ಟ್ ಮಾಡೋದು ಹೇಗಿರುತ್ತಪ್ಪ ಅಂದರೆ, ಫಸ್ಟ್ ಅಟೆಂಪ್ಟ್ನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಫಸ್ಟ್ ರೌಂಡ್ನಲ್ಲಿ ಹಾಕಿಬಿಡಬೇಕು. ಆ್ಯಂಡ್ ಸೆಕೆಂಡ್, ಸೊ ಇದು ಅಂತೇಳಿ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಥಿಂಕ್ ಮಾಡಿ ಅದಕ್ಕೆ ಸೆಕೆಂಡ್ ಟೈಮ್ ಅಟೆಂಪ್ಟೆಡ್ ಕ್ವಶನ್ಸ್ ಅಂತಲೂ ಬಿಟ್ಬಿಡ್ಬೇಕು ಅವನು. ಆ್ಯಂಡ್ ಥರ್ಡ್ ರೌಂಡ್ ಮಾಡ್ಕೋತಾವೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಫಸ್ಟ್ ರೌಂಡ್ನಲ್ಲಿ ಇಮ್ಮಿಡಿಯೇಟಾಗಿ ನಮಗೆ ಅಕ್ಯುರೇಟಾಗಿ 100% ಇದೇಯಪ್ಪ ಇದು ಐತಿ, ನಾವು ಇದನ್ನೇ ಹಾಕಬೇಕು ಅಂತಂದಾಗ ಅದನ್ನೇ ಹಾಕಿದರೆ ಅದು ಮುಗಿದು ಹೋಗುತ್ತೆ. ಇಸ್ ಇಟ್ ರೈಟ್? ಹಾಗಾದರೆ ಇಲ್ಲೇ ಮಾಂಟ್ರಿಯಲ್ ಶಿಷ್ಟಾಚಾರ ಯಾವಾಗ ಎನ್ಯಾಕ್ಟೆಡ್ ಆಯಿತು ಅಂತ ಕೇಳಿದ್ದಾರೆ. ಇಲ್ಲಿ 88 ಇದೆ, 87 ಇದೆ. ಇಸ್ ಇಟ್ ರೈಟ್? 87 ಅಂತ ನಾವು ಆನ್ಸರ್ ಮಾಡಬೇಕಾಗತ್ತೆ. ಆ್ಯಂಡ್ ನೋಡಿ ಅದರಲ್ಲೇ ಇನ್ನೊಂದು ಕ್ವಶನ್ಸ್ ಬರ್ಬೋದು ರಿಲೇಟೆಡ್, ಯಾವಾಗ ಎನ್ಯಾಕ್ಟ್ ಆಯಿತು. ಎಲ್ಲ ಆ್ಯಕ್ಟ್ಗಳು ಹಾಗೆ ಯಾವಾಗ ಎನ್ಯಾಕ್ಟ್ ಅದು, ಯಾವಾಗ ಎಸ್ಟಾಬ್ಲಿಷ್ ಅದು ಒಂದು ಬರುತ್ತೆ, ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಬರುತ್ತೆ. ದ ಮಾಂಟ್ರಿಯಲ್ ಪ್ರೋಟೋಕಾಲ್ ರಿಲೇಟ್ಸ್ ಟು ದ ಫಾಲೋಯಿಂಗ್, ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿ ನಾವುಗಳಿಗೆ, ಬಯೋಡೈವರ್ಸಿಟಿ ಜೈವಿಕ ವೈವಿಧ್ಯತೆ, ಎಕಾಲಜಿ ಜೀವಶಾಸ್ತ್ರ, ಎಕಾಲಜಿ, ಇಸ್ ಇಟ್ ರೈಟ್, ಓಝೋನ್ ಲೇಯರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಈ ಥರನಾಗಿ. ಸೊ ಇದು ಎದಕ್ಕೆ ರಿಲೇಟೆಡ್ ಮಾಂಟ್ರಿಯಲ್ ಪ್ರೋಟೋಕಾಲ್? ಹಾಗಾದರೆ ಓಝೋನ್ ಲೇಯರ್ ಡಿಪ್ಲೇಷನ್ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ರಿಲೇಟೆಡ್ ಸಂಬಂಧ. ರಿಯೋ ಸಮಿತಿ 1992 ಹೆಲ್ಡ್ ಇನ್ ಎಲ್ಲಿ ಆಯಿತು? ಇಸ್ ಇಟ್ ರೈಟ್? ಬ್ರೆಜಿಲ್ನಲ್ಲಿ ಆಯಿತು. ಇಂಡಿಯಾ, ಫ್ರಾನ್ಸ್, ಜಪಾನ್, ಬ್ರೆಜಿಲ್ ಅಂತ ಕೊಡ್ತಾ ಹೋಗ್ತಾನೆ. ಆ್ಯಂಡ್ ಕ್ಯೂಟೋ ಪ್ರೋಟೋಕಾಲ್ ಇಟ್ ಈಸ್ ರಿಲೇಟೆಡ್ ಟು, ಎದಕ್ಕೆ ರಿಲೇಟೆಡ್ ಇದೆ ಇದು ಅಂತ ಕೇಳ್ತಾನೆ. ಯಾವಾಗ ಎನ್ಯಾಕ್ಟ್ ಆಯಿತು ಅನ್ನೋದು ಒಂದು ನೋಡ್ಕೋಬೇಕು ನಾವು. ಎದಕ್ಕೆ ರಿಲೇಟೆಡ್ ಇದೆ ಇದು? ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ರಿಲೇಟೆಡ್, ಆ್ಯಸಿಡ್ ರೈನ್ ಅದ, ಓಝೋನ್ ಲೇಯರ್ ಅದ, ಬಯೋಡೈವರ್ಸಿಟಿ ಅದ. ಸೊ ಇದಕ್ಕೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ಯೂಟೋ ಪ್ರೋಟೋಕಾಲ್ ಅಂತ ಕರಿತೀವಿ. ವೆನ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ವಾಸ್ ಎನ್ಯಾಕ್ಟೆಡ್, ಯಾವಾಗಲಿಂದ ಜಾರಿಗೆ ಬಂತಿದೆ, ಯಾವಾಗ ಎನ್ಯಾಕ್ಟೆಡ್ ಆಯಿತು ಅನ್ನೋದ್ರ ಬಗ್ಗೆ ನೋಡಿ. ಇಲ್ಲಿ ಡೇಟ್ ಸಮೇತ ಕೊಟ್ಬಿಟ್ಟಿದ್ದಾನೆ. ಇದು ಇಂಥ ಕ್ವಶನ್ಸ್ ಬಂದಾಗ ನಾವು ಡೀಪಾಗಿ ಓದಿದ್ರೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಾಂದರೆ ಇದು ಫಸ್ಟ್ ಅಟೆಂಪ್ಟಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಕ್ವಶನ್ಸ್ಗಳನ್ನು ನಾವು ಸೆಕೆಂಡ್ ಅಟೆಂಪ್ಟಿಗೆ ಇಡಬೇಕಾಗತ್ತೆ. ಯಾಕೆ ಹೇಳು? 28, 29, 30, 27 ನೋಡಿ, ನೀವು ಡೇಟ್ ನೋಡ್ಕೋಬೇಕು. ಈಗ ನಾವು ಇಯರ್ ಗೊತ್ತದೆ ನಮಗೆ, ತಿಂಗಳೂ ಗೊತ್ತಿದೆ. ನವಂಬರ್ ಕೊಟ್ಬಿಟ್ಟಿದ್ದಾನೆ. ಹಾಗಾದರೆ ಡೇಟ್ ಅಕ್ಯುರೇಟಾಗಿ ಗೊತ್ತಿದ್ದಾಗ ಮಾತ್ರ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಇಸ್ ಇಟ್ ರೈಟ್? 30th November 2015 ಅಂತ ನಾವು ಅದಕ್ಕೆ ಐಡೆಂಟಿಫಿಕೇಷನ್ ಮಾಡಿ ಹಾಕಬೇಕಾಗತ್ತೆ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು ಸೋ ಮಚ್.